नमो ओं विष्णुपादाय कृष्णप्रेष्ठाय भूतले श्रीमते देवताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सत्। हरे कृष्ण। ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 16ನೇ ಅಧ್ಯಾಯದ ಶ್ಲೋಕ 5 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಗುಣಗಳೊಡನೆ ಹುಟ್ಟಿದ್ದೀಯೇ. ಹರಿ ಕೃಷ್ಣ. ಹಿಂಗೆ ಎರಡು ವಿಭಾಗಗಳು. ಈ ಅಧ್ಯಾಯದ ಹೆಸರು ದೈವಿ ಹಾಗೂ ಅಸುರಿ ಸ್ವಭಾವಗಳು. ಈ ಅಧ್ಯಾಯದಲ್ಲಿ ಇಂಥವುಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋ ಪ್ರಯತ್ನ. 26 ದೈವಿ ಗುಣಗಳು ಹಾಗೇನೆ 6 ಅಸುರಿ ಗುಣಗಳನ್ನ ಈಗಾಗಲೇ ನಾವು ಅಧ್ಯಯನ ಮಾಡಿದಿರಿ. ಆ ಗುಣಗಳ ವಿವರಗಳೆಲ್ಲ ಈಗ ಗೊತ್ತಿದಾವೆ. ಈಗ ಹಿಂದೆ ಎಲ್ಲ ತಿಳ್ಕೊಂಡದ್ದು ಥಿಯರಿ, ಅದನ್ನೆಲ್ಲ ನೋಡಿ ಪಡ್ಕೊಂಡು ಯಾವ್ಯಾವು ಅಂತ ಓದ್ಕೊಂಡ್ವಿ. ಈಗ ಅದನ್ನ ಅಳವಡಿಸ್ಕೊಂಡು ಹೋದ್ರೆ, ಆ ಗುಣಗಳು ನಮಗೆ ಸಿಕ್ಕಿದ್ರೆ, ಅದನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಆದ್ರೆ, ಜೀವನದಲ್ಲಿ ರೂಢಿಸ್ಕೊಂಡ್ರೆ ಏನು ಲಾಭ ಅಂತ ನೋಡಿ. ಇಲ್ಲಿ ಮುಕ್ತಿಗೆ ಸಾಧನವಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ ದೈವಿ ಗುಣಗಳು. ನೋಡಿ, ಹಿಂದಿನ ಶ್ಲೋಕಗಳಲ್ಲಿ ಓದ್ಕೊಂಡು ಬಂದ್ರೆ 15ನೇ ಅಧ್ಯಾಯದಲ್ಲಿ ಯಾವ ಒಂದು ವಿಷಯದ ಬಗ್ಗೆ, 14ನೇ ಅಧ್ಯಾಯದಲ್ಲಿ ಯಾವ ವಿಷಯದ ಬಗ್ಗೆ ಹಂಗೆ ನೋಡಿದ್ರೆ ನೋಡಿ, 15ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ರು, ಒಂದು ಮರಕ್ಕೆ ಹೋಲಿಸಿದ್ರು. ಏನನ್ನ ನೋಡಿ, ಭೌತಿಕ ಪ್ರಪಂಚ, ಅಸ್ತಿತ್ವ, ಇದನ್ನೆಲ್ಲನು. ಆಮೇಲೆ ಹೇಳಿ ಏನಂತ ಹೇಳ್ತಾರೆ, ಆ ಮರವನ್ನ ಕತ್ತರಿಸಾಕ್ಬೇಕು ಅಂತ ಹೇಳ್ತಾರೆ. ಅಸ್ತಿತ್ವವನ್ನ ನೋಡಿ ಬುಡ ಸಮೇತ ಕಿತ್ತು ಹಾಕ್ಬೇಕು ಅಂತ ಹೇಳ್ತಾರೆ. ನೋಡಿ ಹಂಗೆ ನೋಡಿ, ಈ ಒಂದು ಮರಕ್ಕೆ ಹೋಲಿಸಿದ್ರು, ನೋಡಿ ಬಂಧನಕ್ಕೆ ಹೋಲಿಸಿದ್ರು. ಈ ಗುಣಗಳೇನಿದಾವೆ, ಈ ತ್ರಿಗುಣಗಳು, ಈ ಅಸುರಿ ಗುಣಗಳು ಅಥವಾ ಸತ್ವಗುಣಗಳು ಅಥವಾ ಯಾವುದೇ ಈ ಗುಣಗಳು ಪೋಷಕಾಂಶಗಳಂತೆ. ಬೇರುಗಳು ಎಲ್ಲಿ ಬಿಟ್ಕೊಂಡಿದಾವೆ ಅಂತ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಆ ಮರ ಉಲ್ಟಾ ಪಲ್ಟಾ ಇದೆ. ಆ ಬೇರುಗಳು ಎಲ್ಲಿಂದ ಪೋಷಕಾಂಶಗಳು ಇರ್ಕೋತಿದಾವೆ ಅಂದ್ರೆ ಗುಣಗಳಿಂದ, ಪ್ರಕೃತಿಯ ಗುಣಗಳಿಂದ. ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ 15ನೇ ಅಧ್ಯಾಯದಲ್ಲಿ, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ನೋಡಿ, ಐಹಿಕ ಗುಣ, ನಾವೇನು ಗುಣತ್ರಯಗಳು, ಸತ್ವಗುಣ, ರಜೋಗುಣ, ತಮೋಗುಣ ಅಂತಿದವಲ್ವಾ, ಅವುಗಳನ್ನ ಪೋಷಿಸುತ್ತೆ. ಇಂದ್ರಿಯಗಳ ವಸ್ತುಗಳು, ಇದರ ಕುಡಿಗಳು ಈ ಮರಕ್ಕೆ ಕೆಳಮುಖವಾದ ಬೇರುಗಳ ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ ಅಂತ ಹೇಳ್ತಾರೆ. 15ನೇ ಅಧ್ಯಾಯ ಹೋಲಿಸ್ಕೊಂಡು ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬಂಧಿಸಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋಡಿ ಹಂಗೆ ಈ ಮರದ ನಿಜವಾದ ರೂಪವನ್ನು ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ
ವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ನೋಡಿ, ಮರವನ್ನು ಕಡಿದು ಹಾಕ್ಬೇಕು ಅಂತಂದ್ರೆ ನೋಡಿ ಮುಕ್ತಿಗೆ ಕಡೆಗೆ ಹೋಗ್ಬೇಕು ಅಂತ ಅಲ್ವಾ. ನೋಡಿ, ಬಂಧನ ಆಗತ್ತೆ, ಮರವನ್ನು ಕಡಿದು ಹಾಕ್ಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗಿದ್ರು ಆ ಸ್ಥಳವನ್ನು ಹುಡುಕಬೇಕು ಅಂತ ಹೇಳ್ತಿದೆ. ಅಂದ್ರೆ ಮುಕ್ತಿ ಕಡೆ ಹೋಗಿ ಅಂತ ಹೇಳ್ತಿದೆ ಅಲ್ವಾ. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ. ನೋಡಿ ಹಿಂಗೆ ವಿಚಾರಗಳು ಹಿಂಗೆ ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಓದ್ಕೊಂಡು ಬಂದ್ವಿ. ಆ ಪ್ರಕಾರವಾಗಿ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಹಂಗೆ ದೈವಿ ಗುಣಗಳು ಮುಕ್ತಿಗೆ ಸಾಧನ ಆಗ್ತವೆ. ನೋಡಿ, ಅಸುರಿ ಗುಣಗಳು ಬಂಧನಕ್ಕೆ ಕಾರಣ ಆಗ್ತವೆ. ಇಷ್ಟೇ. ನಮ್ಗೆ ಎಷ್ಟು ತುಂಬಾ ಗೊಂದಲ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ನೋಡಿ, 15ನೇ ಅಧ್ಯಾಯ ಏನು ಅರ್ಥ ಆಗ್ಲಿಲ್ಲ, 14ನೇ ಅಧ್ಯಾಯ ಏನು ಅರ್ಥ ಆಗ್ಲಿಲ್ಲ, 16ನೇ ಅಧ್ಯಾಯ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಇಷ್ಟೇ. ಯಾವ್ದೆಲ್ಲ ನಮಗ್ ಬಂಧನ ಕಾರಣ ಆಗುತ್ತೋ ಅವುಗಳನ್ನ ದೂರ ಇಡಬೇಕು. ಅವುಗಳನ್ನ ಹೆಚ್ಚು ರೂಢಿ ಮಾಡ್ಕೋಬಾರ್ದು. ಯಾವುದು ನಮ್ ಬಿಡುಗಡೆ ಕಾರಣ ಆಗುತ್ತೋ ಅಂಥವುಗಳನ್ನ ಹೆಚ್ಚು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅಭ್ಯಾಸ ಮಾಡ್ತಾ ಮುಂದೆ ಹೋಗ್ಬೇಕು. ಇಷ್ಟೇ ನೋಡಿ. ಇಷ್ಟರಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದೆಯಾ ಯಾರಿಗಾದ್ರು? ಇಷ್ಟೇ. ಯಾವುದು ಮುಕ್ತಿಗೆ ಸಾಧನ ಆಗತ್ತೆ, ಯಾವುದು ಬಂಧನಕ್ಕೆ ಕಾರಣ ಆಗುತ್ತೆ. ಹಂಗಾಗಿ ನಾವು ಮುಕ್ತಿ ಕಡೆಗೆ ಪ್ರಯತ್ನ ಆಗ್ಬೇಕು. ಈಗ ಮರದ ಬಗ್ಗೆ ನೋಡಿ, ಮರದ ಬಗ್ಗೆ ವಿಚಾರ ಮಾಡಿದ್ವಲ್ವಾ. ಮರವನ್ನು ಬೇರ್ ಸಮೇತ ಕಿತ್ತಾಕ್ಬೇಕಂತೆ, ಕತ್ತರಿಸಾಕ್ಬೇಕಂತೆ, ಕತ್ತಿಯಲ್ಲಿ ಶಸ್ತ್ರ, ನೋಡಿ ಹಿಂಗೆಲ್ಲ ಹೇಳ್ಕೊಡ್ತಾರೆ. ನೋಡಿ, ಹಂಗೆ ನೋಡಿ, ಇದು ಏನು ತುಂಬಾ ಹೊಸ ವಿಚಾರ ಏನಲ್ಲ. ಇದೆಲ್ಲ ನಿಮ್ಗೇನು ಗೊತ್ತಿಲ್ಲದೆ ಇರೋದಾ? ಗೊತ್ತಿರೋದೆ. ನೋಡಿ, ಬೇರೆ ಬೇರೆ ಆಧ್ಯಾತ್ಮಿಕವಾದಿಗಳು ಕೂಡ ನೋಡಿ ಇದನ್ನೇ ಹೇಳ್ತಾರೆ. ಯಾವುದೇ ನಮ್ಮ ವಚನಕಾರರಲ್ಲೇ ತಗೊಳ್ಳಿ. ನೋಡಿ, ನಮ್ಮ ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಎಲ್ಲವೂ ಅಂದರೆ ಏನು, ಅಯ್ಯ ಅಂದರೆ ಏನು? ಎಲ್ಲವೋ ಅಂದರೆ ನರಕ, ಅಯ್ಯ ಅಂದ್ರೆ ಸ್ವರ್ಗ. ಅಂದ್ರೆ ನರಕ. ನೋಡಿ, ಎಲ್ಲವೋ ಅನ್ನುವಂಥದ್ದು ನರಕ, ಅದೇ ಬಂಧನ. ಅದು ಇನ್ನೊಂದ್ ತರ ಹೇಳೋದು ಅಷ್ಟೇನೆ. ಅದೇ ಪದ, ಅದೇ ಸಾಲು ಇನ್ನೊಂದ್ ತರ ಉಲ್ಟಾ, ಇನ್ನೊಂದ್ ತರ ಹೇಳೋದು. ಎಲ್ಲವೋ ಎಂದರೆ ನರಕ. ನೋಡಿ, ನೀವೇ ನೋಡಿ, ನೀವು ದಾರಿಯಲ್ಲಿ ನಿಂತ್ಕೊಂಡು ಎಲ್ಲರನ್ನು ಎಲ್ಲವೋ ಎಲ್ಲವೋ ಅಂತ ಇರಿ, ಬೇಕಾದಂಗೆಲ್ಲ ಬೈತಾ ಇರಿ. ನೋಡಿ, ನಿಮ್ಮ ಮನೆಯವ್ರ ಜೊತೆನೆ ಕೆಟ್ಟದಾಗ ನಡ್ಕೊಳ್ಳಿ, ನಿಮ್ಗೆ ಏನು ವಾಪಸ್ ಬರುತ್ತೆ ನೋಡಿ. ನೋಡಿ, ಅದನ್ನೇ ಬಹಳ ದೈವಿ ಸದೃಶವಾಗಿ ಅಯ್ಯ ಅಂತ ಹೇಳಿ ನೋಡಿ, ಬಹಳ ವಿನಯದಿಂದ ಮಾತಾಡಿ. ನೋಡಿ, ಜಗತ್ತು ಅಂದ್ರೆ ಕನ್ನಡಿ ಇದ್ದಂಗೆ ಅಂತ. ನೀವು ಹೆಂಗೆ ನೋಡಿ ಕ್ರಿಯೆ ತೋರಿಸ್ತೀರಾ ಅದೇ ತರನೇ ಪ್ರತಿಕ್ರಿಯೆ ಬರುತ್ತೆ ನೋಡಿ. ಇದು ಒಂಥರ ಪ್ರತಿಧ್ವನಿ, ಪ್ರತಿಬಿಂಬ, ಒಂದು ಕನ್ನಡಿ ತರ, ಒಂದು ನೋಡಿ ಇನ್ನೊಂದು ಎಕೋ, ಪ್ರತಿಧ್ವನಿ ತರ. ನೀವು ಹೆಂಗೆ ಹೇಳ್ತೀರಾ ಹಂಗೆ ನೋಡಿ. ನಾವು ಮೊನ್ನೆಲ್ಲ ನಿನ್ನೆ ಚರ್ಚೆ ಮಾಡ್ತಿದ್ವಲ್ವಾ, ನ್ಯೂಟನ್ನಿನ 3ನೇ ತತ್ವ ಏನದು? ಫಾರ್ ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನೋಡಿ, ಇದಕ್ಕೆಲ್ಲ ಪ್ರತಿಕ್ರಿಯೆಗಳು ಬರ್ತವೆ ಅನ್ನೋದು ವಿಚಾರ. ಅದಕ್ಕೆ ನೀವು ಮಾಡುವಂಥದ್ದು, ನೀವೇನು ಕ್ರಿಯೆ ಇದೆಯಲ್ಲ ಅದಕ್ಕೆ ಬರುವಂತ ಕರ್ಮ ನಿಮ್ಮನ್ನ ಬಂಧಿಸಕ್ ಕಾರಣ ಆಗ್ಬೋದು ಅಥವಾ ಬಿಡುಗಡೆ ಕಾರಣ. ಹಿಂಗಾಗಿ ನಾವು ಮಾಡುವಂತ ಕ್ರಿಯೆ ಇರ್ರಿ ಅಂತ ಕೃಷ್ಣ ಹೇಳ್ಕೊಳ್ತಾ ಇರೋದು. ಯಾವುದು ಮುಕ್ತಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದೆಲ್ಲ ಪಟ್ಟಿ ಮಾಡಿ 26, ಯಾವುದೆಲ್ಲ ಬಂಧನಕ್ಕೆ ಕಾರಣ ಆಗುತ್ತೆ ಅಂತ ಪಟ್ಟಿ ಮಾಡಿದೆ. ಈಗ ನಮಗೆ ಆಯ್ಕೆ, ಯಾವುದನ್ನ ನಾವು ಎತ್ಕೋತೀವಿ ಅನ್ನೋದು ನಮ್ಮ ಆಯ್ಕೆ ನೋಡಿ. ಹಂಗೆ ಮುಕ್ತಿ ಅನ್ನುವಂಥದ್ದು ನೋಡಿ, ಭೌತಿಕ ಪ್ರಪಂಚ, ಈ ನಾವು ಬದ್ಧ ಸ್ಥಿತಿ, ಬದ್ಧಾತ್ಮ ನೋಡಿ, ಇದ್ರ ಬಗ್ಗೆ ಎಲ್ಲ ನಾವು 2 ತರದ ಜೀವಿಗಳಿದಾವೆ. ಅಕ್ಷರರು ಅನ್ನೋದನ್ನ ಓದಿದ್ವಿ, ಜ್ಞಾಪಕ ಇದೆಯಾ ಅಲ್ವಾ? ಅಕ್ಷರರು ಅಕ್ಷರರು. ಅಕ್ಷರ ಇಬ್ಬರು ತರ ಓದಿದ್ವಿ ನೋಡಿ. ನಿತ್ಯ ಬದ್ಧರು, ನಿತ್ಯ ಮುಕ್ತರು, ನೋಡಿ ಈ ತರದೆಲ್ಲ ಓದಿದ್ವಿ. ಮತ್ತೆ ಸಾಧನ ಸಿದ್ಧರು ನೋಡಿ, ಈ ತರದೆಲ್ಲ ನಾವು ಹಿಂದೆ ಚರ್ಚೆ ಮಾಡಿದೀವಿ. ಇವಾಗ ನೋಡಿ, ನಾವೆಲ್ಲರೂ ಯಾವ ಬರ್ತೀವಿ? ನಾವೆಲ್ಲ ಯಾರು? ನಿತ್ಯ ಬದ್ಧರು, ನಿತ್ಯ ಸಿದ್ಧ,
ನಿತ್ಯ ಬದ್ಧರು. ನೋಡಿ, ಪುರುಷರಲ್ಲಿ 2 ವರ್ಗಗಳು 16ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ. ನೋಡಿ, ಆ ಒಂದು ಅಧ್ಯಾಯದಲ್ಲಿ ರೂಪದ ಭಾವಾರ್ಥದಲ್ಲಿ ಎಲ್ಲ ಹೇಳ್ತಾ ಬರ್ತಾರೆ. ಇದು ಹಿಂಗೆ ಯಾಕೆ ಅಂತ ಹೇಳಿ ಹೇಳ್ತಾ ಬರ್ತಾರೆ. ನೋಡಿ, ಹಂಗೆ ನೋಡಿ, ಇವರಿಬ್ಬರಲ್ಲಿ ಅತ್ಯುತ್ತಮ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ನೋಡಿ, ಹಿಂಗೆ ಮುಕ್ತಿಗೆ ಸಾಧನ ಯಾವ್ದಾಗತ್ತೆ, ಬಂಧನಕ್ಕೆ ಕಾರಣ ಯಾವ್ದಾಗತ್ತೆ. ಈಗ ಅರ್ಜುನನ್ಗೆ ಹೇಳ್ತಿದ್ರೆ, ಶೋಕಿಸ್ಬೇಡ, ಏಕೆಂದ್ರೆ ನೀನು ದೈವಿ ಗುಣಗಳೊಡನೆ ಹುಟ್ಟಿದ್ದೀಯೇ ಅಂತ. ನೋಡಿ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಇಂದಿನ ಪೂರ್ವ ಸಂಸ್ಕಾರಗಳು ಬಹಳ ಮುಖ್ಯ ಆಗತ್ತೆ. ಈಗ ನೀವೆಲ್ಲ ಎದ್ದಿದ್ದೀರಲ್ವಾ, ಎಲ್ಲ ಎದ್ದಿದ್ದೀರಿ. ಈಗ ನಿಮ್ಗೆ ಇವತ್ತು ಒಂದು ಹೊಸ ದಿನ. ಇವತ್ತು ನೀವೇನ್ ಮಾಡ್ತೀರಿ ಅನ್ನೋಂಥದ್ದು ಇವತ್ತಿಂದನೇ ಎಲ್ಲ ಜಗತ್ ಸೃಷ್ಟಿ ಆಗಿಲ್ಲ. ನೆನ್ನೆ ಮೊನ್ನೆ ಆಚೆ ಮನೆದೆಲ್ಲ ನಿಮಗೆ ಸಂಪರ್ಕ ಸಂಬಂಧ ಇದೆ. ನೆನ್ನೆ ಯಾರನ್ನೋ ಒಡೆದು ಬಂದಿರ್ತೀರಿ, ಇವತ್ತು ಬಂದು ಅವರು ಬೇಕಾದ್ರೆ ನಿಮ್ಮನ್ನು ಬಂದು ಹೊಡಿಬಹುದು ಅಲ್ವಾ. ನೆನ್ನೆ ಹೊಡೆದಿದ್ದು ಇವತ್ತು ಬಂದು ಅವ್ರು ನಿಮ್ಮನ್ನು ಹೊಡಿಬಹುದು ಅಲ್ವಾ. ಹೌದು ನೆನ್ನೆ ಪ್ರಭುಜಿ. ನೋಡಿ, ಯಾರಿಗೋ ಸಹಾಯ ಮಾಡಿ ಬಂದಿರ್ತೀರಿ. ನೆನ್ನೆ ಎಲ್ಲ ಆಚೆ ಮೊನ್ನೆ ಏನೋ ಒಂದು ಒಳ್ಳೆ ಸಹಾಯ, ಏನೋ ಯಾರಿಗೋ ಉಪಕಾರ ಮಾಡಿರ್ತೀರಿ. ಇವತ್ತು ಬಂದು ನಿಮ್ಗೆ ನೋಡಿ ಅದಕ್ಕೆ ಪ್ರತಿ ಉಪಕಾರ ಮಾಡ್ಬೋದು, ಧನ್ಯವಾದ ಹೇಳ್ಬೋದು. ನೋಡಿ, ಇವತ್ತೇ ಅಲ್ಲ ಜೀವನ ಬದುಕು ಶುರು ಆಗಿದ್ದು. ಅಂದ್ರೆ ಈ ಜನ್ಮನೇ ಅಲ್ಲ, ಹಿಂದಿನ ಜನ್ಮಾಂತರಗಳು ಇದಾವೆ. ಇದು ವಿಕಸನ. ಯಾವುದು? ಪ್ರಜ್ಞೆಯಲ್ಲಿ ವಿಕಾಸ. ಪ್ರಜ್ಞೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಚೇತನಗಳು ಅಂತ ಅಲ್ವಾ. ಯಾವ್ಯಾವ ತರ ಚೇತನ? ಆವರಿತ ಚೇತನ, ಆವರಿತ, ಮುಖಿತ ಚೇತನ, ಮುಕೊಳಿತ ಚೇತನ. ನೋಡಿ, ಈ ತರದ್ದೆಲ್ಲ ನಾವು ಇದು ಇವೆಲ್ಲನೂ ವಿಕಸಿತ ಚೇತನ, ಆವೃತ ಚೇತನ, ಪೂರ್ಣ ಹಾ ಚೇತನ. ನೋಡಿ, ಇವೆಲ್ಲನೂ ಒಂದು ಜನ್ಮದಲ್ಲೇ ಆಗೋದಿಲ್ಲ. ಕೆಲವಿಗೆ ಜನ್ಮಾಂತರಗಳು ಬೇಕು. ಸ್ವಲ್ಪನೇ ಹಿಂದಿನ ನೋಡಿ, ಒಂದೊಂದು ಜನ್ಮದಲ್ಲೇ ಸ್ವಲ್ಪ ಕಲ್ತ್ಕೊಂಡು ಬುದ್ಧಿ ಕಲ್ತ್ಕೊಂಡು ಬಂದಿರ್ತೀವಿ. ಈಗ ನೆನ್ನೆ ಒಂದ್ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡ್ವಿ, ನೆನ್ನೆ ಇಲ್ಲ ಮೊನ್ನೆನು ಸ್ವಲ್ಪ ಬುದ್ಧಿ ಕಲ್ತ್ಕೊಂಡ್ವಿ, ಆಚೆ ಮೊನ್ನೆನು ಸ್ವಲ್ಪ ಬುದ್ಧಿ, ಅದಕ್ಕಿಂದೇನು ಕೂಡ ಸ್ವಲ್ಪ ಕಲ್ತ್ಕೊಂಡ್ವಿ. ಆ ಎಲ್ಲ ತಿಳುವಳಿಕೆ ಒಟ್ಟು ಇವತ್ತು ನೀವಲ್ವಾ. ನಿಮ್ ವ್ಯಕ್ತಿತ್ವ ಏನು ಅಂತಂದ್ರೆ, ನೀವು ಹುಟ್ಟದಾಗಿಂದ ನೀವು ಏನೇನೆಲ್ಲ ಬುದ್ಧಿ ಕಲ್ತ್ಕೊಂಡು ಎದ್ದು ಬಿದ್ದು ಕಷ್ಟಪಟ್ಟು ಕ್ರೋಢೀಕರಣ ಆಗಿದೆಯೋ ಅದೇ ನೀವು ಅಲ್ವಾ ವ್ಯಕ್ತಿತ್ವ. ನೀವು ಇವತ್ತು ಏನು ಅಂದ್ರೆ ಹಿಂದಿನ ಎಲ್ಲ ಅನುಭವಗಳ ಒಂದು ಗಂಟು. ನೋಡಿ, ಅದನ್ನ ಇವತ್ತು ನಿಮ್ ವ್ಯಕ್ತಿತ್ವ ರೂಪಣೆ ಮಾಡಿದೆ. ಅದೇ ತರ ಅರ್ಜುನನ್ನು ಕೂಡ ನೋಡಿ, ಭಗವಂತನ ನೋಡಿ ನಿತ್ಯ ಸ್ನೇಹಿತ, ನಿತ್ಯ ಸಹಚಾರಿ ಅರ್ಜುನ. ನೋಡಿ, ಆತ ಹುಟ್ಟಿರೋದು ನೀನು ದೈವಿ ಗುಣಗಳನ್ನೇ ಹುಟ್ಟಿದ್ದೀಯೇ. ಆ ದೈವಿ ಗುಣಗಳನ್ನು ಹುಟ್ಟಿರೋ ಕಾರಣವಾಗಿನೇ ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ ಇತರರಿಗೆಲ್ಲ ಅನುಕಂಪವನ್ನ ತೋರಿಸ್ತಾರೆ. ರೂಪ ಅದ್ರಲ್ಲಿ ಹೇಳ್ತಾರೆ. ನೋಡಿ, ಅರ್ಜುನ ಒಬ್ಬ ಎಂತ ವ್ಯಕ್ತಿ, ಒಬ್ಬ ಭಕ್ತ. ಸಹಜವಾಗಿನೇ ನೋಡಿ, ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋಗದೆ ಇರೋದು, ಎಲ್ಲ ದೈವಿ ಗುಣಗಳು ಅರ್ಜುನನಲ್ಲಿ ಸಹಜವಾಗೇ ಇದೆ. ನೋಡಿ, ಆ ತಂದೆ ತಾಯಿಗಳು ಕೂಡ ಹಂಗೆ. ಕುಂತಿ ಮಹಾರಾಣಿ ಎಂತ ವಿಶೇಷ ನೋಡಿ. ನೀವು ಕುಂತಿಯ ಪ್ರಾರ್ಥನೆಗಳು ಓದಿದ್ರೆ ಗೊತ್ತಾಗತ್ತೆ. ಕುಂತಿ ಬದುಕು, ಮಹಾಭಾರತ ಕತೆ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ತಾಯಿ ಹಿಂಗೆ, ತಂದೆ ಹಿಂಗೆ. ನೋಡಿ, ಅದೇ ದುರ್ಯೋಧನ ನೋಡಿ. ದುರ್ಯೋಧನ ತಂದೆ ಹೆಂಗೆ, ಹಂಗೆ. ನಿಮ್ಗೆ ಗೊತ್ತು ಧೃತರಾಷ್ಟ್ರ ಅಂದ್ರೆ ಎಂತವನು ಅಂತ. ಗಾಂಧಾರಿ ಬಗ್ಗೆ ಕೂಡ ಗೊತ್ತು ನಿಮ್ಗೆ. ನೋಡಿ, ನಾವು ಬಯಸ್ತೀವಿ ನಮ್ಮ ಮಕ್ಕಳು ಒಳ್ಳೆಯವರಾಗ್ಲಿ ಅಂತ. ನಮ್ಮ ಕರ್ಮದ ಫಲನೇ ನಮ್ಮ ಮಕ್ಕಳು. ನೋಡಿ, ನಮ್ಮ ಕರ್ಮದ ಫಲ ಮಕ್ಕಳು. ನೋಡಿ, ಇದು ಬಹಳ ಸೂಕ್ಷ್ಮ ವಿಚಾರ. ಇದು ಹೆಂಗೆ ಅಂತ ಹಂಗೆ ಸ್ವಲ್ಪ ಚಿಂತನೆ ಮಾಡಿ, ಯೋಚನೆ ಮಾಡಿ. ಹೌದು ಪ್ರಭುಜಿ. ನಾವು ಒಳ್ಳೇದ್ ಮಾಡಿದ್ರೇನೆ ನಮ್ ಮಕ್ಳಿಗೆ ಒಳ್ಳೇದ್ ಬರುತ್ತೆ. ನಮ್ ತಂದೆ ತಾಯಿಯಿಂದ ನಮಗ್ ಬಂದಿದಂತೆ ನಮ್ಗ ಅನ್ಸುತ್ತೆ ಪ್ರಭುಜಿ. ನೋಡಿ, ಕಶ್ಯಪ
ನೋಡಿ, ದಿತಿ, ಕಶ್ಯಪ, ಅದಿತಿ. ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ ಆಯಾ ಕಶ್ಯಪನ ಪತ್ನಿಯರು, ಕಶ್ಯಪನ ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಕೆಲವು ಮಕ್ಕಳೆಲ್ಲ ಅಸುರಿ ಸ್ವಭಾವವನ್ನ ಪಡ್ಕೊಂಡಿದ್ದಾರೆ, ಇನ್ನೊಂದು ಕೆಲವು ಪತ್ನಿಯರ ಮಕ್ಕಳೆಲ್ಲ ದೈವಿ ಸ್ವಭಾವಗಳನ್ನ ಪಡ್ಕೊಂಡಿದ್ದಾರೆ. ನಿನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಾ? ಹೌದು ಪ್ರಭುಜಿ. ಮಾಡಿದೀವಿ ಹೌದು ಪ್ರಭುಜಿ. ಪ್ರಭುಜಿ. ನೋಡಿ, ಆ ತಾಯಂದರು ಅವ್ರ ಏನು ಮನಸ್ಥಿತಿ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ದಿತಿ ನೋಡಿ, ಆಕೆ ಮಕ್ಕಳು ದೈತ್ಯರಾಗಿ ಹುಡ್ತಾರೆ, ಡೆಮನ್ಸ್ ದೈತ್ಯರಾಗಿ ಹುಡ್ತಾರೆ. ನೋಡಿ, ಕದ್ರು ನೋಡಿ, ಅವರೆಲ್ಲ ಮಕ್ಕಳೆಲ್ಲ ತಕ್ಷಕ ಈ ತರ ನಾಗಗಳೆಲ್ಲ ಆಗಿ ಹುಡ್ತಾರೆ. ನೋಡಿ, ಹಂಗೆ ಒಬ್ಬೊಬ್ಬರನ್ನು ಓದ್ಬೋದು. ಸೂರಸ ಅಂತ ಒಬ್ಬ, ನೋಡಿ ಒಬ್ಬೊಬ್ಬರು ಸೀಡಮೋನ್ ಮಾನ್ಸ್ಟರ್ಸ್ ಅಂತ. ನೋಡಿ, ಒಬ್ಬೊಬ್ಬನು ಹಂಗೆ ಧನು ಅನ್ನೋ ಒಬ್ಬ ಆಕೆಯಿಂದ ದಾನವರೆಲ್ಲ ಹುಡ್ತಾರೆ. ನೋಡಿ, ಕಸ ಅನ್ನೋ ಒಬ್ಬ ಪತ್ನಿಯಿಂದ ಯಕ್ಷ ರಾಕ್ಷಸರುಗಳೆಲ್ಲ ಹುಡ್ತಾರೆ. ಇವರೆಲ್ಲ ಅಸುರಿ ಸ್ವಭಾವದವರು. ಇನ್ನೊಂದ್ ಕಡೆ ಗುಂಪು ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ಅದಿತಿ, ಸುರಭಿ, ನೋಡಿ ಆಮೇಲೆ ಈಳ, ಆಮೇಲೆ ವಿನೀತಾ, ಈ ತರದವರೆಲ್ಲ ದೈವೀ ಸ್ವಭಾವಗಳನ್ನ ಇಟ್ಕೊಂಡಿದ್ದು. ಆ ನೋಡಿ, ತಂದೆ ಒಬ್ಬನೇ, ಆ ತಾಯಂದ್ರು ಬೇರೆ 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 ಕಾಂಬಿನೇಷನ್. ಅವ್ರ ತಾಯಂದ್ರೆ ಗುಣ ಸ್ವಭಾವ, ಅದು ವಿಶೇಷವಾಗಿ ಜನ್ಮ ಕೊಡುವಂತ ಸಂದರ್ಭ, ಅದು ಕೂಡ ತುಂಬಾ ಮುಖ್ಯ ಆಗತ್ತೆ ಅನ್ನೋದು ಕೂಡ ದಿತಿ ಕಶ್ಯಪ ನೋಡಿ ಕಥೆಯಲ್ಲಿ ಈ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಜನನ ಸಂದರ್ಭದಲ್ಲಿ ನೋಡಿ ನಾವು ಅದನ್ನ ತಿಳ್ಕೊತೀವಿ. ನೋಡಿ, ಹಂಗೆ ಯಾವುದು ಬಂಧನಕ್ಕೆ ಯಾವುದು ಮುಕ್ತಿಗೆ ಆಗತ್ತೆ ಅನ್ನೋದು ತುಂಬಾ ಗಂಭೀರವಾದ ವಿಚಾರ. ನೋಡಿ, ಆ ತಾಯಂದ್ರು ಬಹಳ ಮುಖ್ಯ ಆಗ್ತಾರೆ ಅಲ್ಲಿ. ನೋಡಿ, ಅದೇ ದಿತಿಗೆ ಮರುತರು ಕೂಡ ಹುಟ್ಟುತ್ತಾರೆ. ಮರುತರು 49 ಜನ. ನೋಡಿ, ಅವರು ದೈವಿ ಗುಣಗಳನ್ನು ಹೊಂದಿರ್ತಾರೆ. ನಿಮ್ಗೆ 49 ಜನ ಮರುತರ ಬಗ್ಗೆ ನೀವು ಹೆಚ್ಚಿನ ವಿವರ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ನೋಡಿ, ಹಂಗೆ ಇದು ಒಂಥರ ಮಿಶ್ರಣ, ದೈವಿ ಸ್ವಭಾವಗಳು. ನೋಡಿ, ನಮ್ಮಲ್ಲೂ ಕೂಡ ನಾವು ಯಾವಾಗ್ಲೂ ದೈವಿ ಸ್ವಭಾವದಲ್ಲಿ ಇರ್ತೀವ? ಇಲ್ಲ, ಅಸುರಿ ಸ್ವಭಾವಗಳು ಬರ್ತಿರ್ತವೆ. ನೋಡಿ, ಇವುಗಳ ಮಧ್ಯೆ ಸಂಘರ್ಷ ಆಗ್ತಾ ಇರುತ್ತೆ, ಹೋರಾಟ ಆಗ್ತಾ ಇರುತ್ತೆ. ನಮ್ಮಲ್ಲೇ ಒಬ್ಬನಲ್ಲೇ ಇರುತ್ತೆ ಅಲ್ವಾ? ನೀವೆಲ್ಲ ತುಂಬಾ ಕೆಟ್ಟವ್ರಾ ಅಥವಾ ತುಂಬಾ ಇಲ್ಲ ಎಲ್ಲ ಮಿಕ್ಸ್ ಪ್ರಭುಜಿ. ಎರಡು ಮಿಕ್ಸ್ ಪ್ರಭುಜಿ. ನೀವೇ ನಿಮಗೆ ಅವಲೋಕನ ಮಾಡ್ಕೊಳ್ಳಿ. ಅಂದ್ರೆ ಅಭ್ಯಾಸ ಮಾಡ್ತಾ ಇದೀವಿ ಪ್ರಭು ನಾವು. ಮಾತಾಜಿಯವ್ರ ಅಭ್ಯಾಸ ಮಾಡ್ತಾರೆ. ನೋಡಿ, ಕೆಲವು ನೋಡಿ ನಾವು ಮಿಶ್ರ ಆಕ್ಚುಲಿ ನಾವು ಈ ನಮ್ಮ ಪರಂಪರೆ, ನಮ್ಮ ಹುಟ್ಟು ಹಿನ್ನೆಲೆ ಹುಡ್ಕೊಂಡು ಹೋದ್ರೆ ನಾವೆಲ್ಲ ಮನುಷ್ಯರು. ನೋಡಿ, ನಾವೇನು ಹೇಳ್ತಾರೆ ನೋಡಿ, ಕನ್ನಡ ಮಾತಲ್ಲೇ ಹೇಳ್ತಾರೆ, ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಹೇಳ್ತಾರೆ, ಏನ್ ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ವಾ ಅಂತಾರೆ ಅಲ್ವಾ? ಮಾನವೀಯತೆನೇ ಇಲ್ವಾ ಅಂತ ಕೇಳ್ತಾರೆ. ಮನುಷ್ಯತ್ವ, ಮಾನವೀಯತೆ ಇದೆಲ್ಲ ಇರೋದು ಅಂದ್ರೆ ಏನು? ಕೆಟ್ಟ ಗುಣಗಳು ಇರೋರ್ನ, ಒಳ್ಳೆ ಗುಣನ ಏನಂತಾರೆ? ಮನುಷ್ಯತ್ವ. ಗುಣ ಇದ್ದಾಗ ಆತರ ಹೇಳ್ತಾರೆ. ಕೆಟ್ಟ ಗುಣ ಇದ್ರೆ ವರ್ತಿಸೋದ್ರಿಂದ ಇಲ್ಲ ನಿನಗೆ ಅಂತ ಕೇಳ್ತಾರ ಪ್ರಭುಜಿ. ನೋಡಿ, ಮನುಷ್ಯತ್ವನೇ ಇಲ್ವಾ ಅಂದ್ರೆ, ಮನುಷ್ಯತ್ವ ಇರ್ಬೇಕು ಅಂದ್ರೆ ಏನದು? ಒಳ್ಳೆ ಗುಣಗಳ. ಮನುಷ್ಯನಿಗೆ ಒಳ್ಳೆ ಗುಣಗಳು ಇರ್ಬೇಕಾ, ಕೆಟ್ಟ ಗುಣಗಳು ಇರ್ಬೇಕಾ? ಒಳ್ಳೆ ಒಳ್ಳೆ ಗುಣಗಳು. ಎಲ್ಲ ಹೇಳುತ್ತೆ, ನೀನ್ ಮನುಷ್ಯನ ರಾಕ್ಷಸನ ನೀನು ಅಂತ ಕೇಳ್ತಾರೆ. ನೋಡಿ, ಬೀಯಿಂಗ್ ಹ್ಯೂಮನ್ ಅಂತ ಹೇಳ್ತಾರೆ. ಹ್ಯೂಮನ್ ನೋಡಿ, ಹ್ಯುಮ್ಯಾನಿಟಿ, ಯು ಹ್ಯಾವ್ ಟು ಶೋ ನೋಡಿ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ನೋಡಿ, ಇದು ಗುಣ ಸ್ವಭಾವ, ಮನುಷ್ಯನ ಮೂಲ ಗುಣ ಸ್ವಭಾವನೇ ಒಳ್ಳೇದು. ಮನುಷ್ಯ ಅಂದ್ರೇನೆ ಒಳ್ಳೇದು. ಇದರಲ್ಲಿ ಏನಾಗ್ಬಿಟ್ಟಿರುತ್ತೆ? ಕಲುಷಿತ ಆಗ್ಬಿಟ್ಟಿರುತ್ತೆ, ಕಂಟ್ಯಾಮಿನೇಷನ್ ಆಗ್ಬಿಟ್ಟಿರುತ್ತೆ, ಕಲಬೆರಕೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಾವೆಲ್ಲ ಈಗೆಲ್ಲ ಮಾತಾಡ್ತಿರೋದು. ನೀವು ಯಾರಾದ್ರೂ ತುಂಬಾ ಒಳ್ಳೆಯವರು ಇದ್ದೀರಾ ಇಲ್ಲಿ? ತುಂಬಾ ಒಳ್ಳೆಯವರು, ನಾನು ತುಂಬಾ ಒಳ್ಳೆಯವನು ಅಂತ ಯಾರಾದ್ರೂ ಹೇಳ್ತೀರಾ? ಯಾರು ಹೇಳಕ್ ಆಗಲ್ಲ ಪ್ರಭುಜಿ. ಟೈಮ್ ಬಂದ್ರೆ ಚೇಂಜ್ ಆತೀವಿ. ತುಂಬಾ ಕೆಟ್ಟವ್ರು ಯಾರಾದ್ರೂ ಇದ್ದೀರಾ ಇಲ್ಲಿ? ತುಂಬಾ ಕೆಟ್ಟವ್ರು? ಇಲ್ಲ ತುಂಬಾ ಕೆಟ್ಟವ್ರು ಕೃಷ್ಣ ಪ್ರಜ್ಞೆಗೆ ಬರಲ್ಲ ಪ್ರಭು. ನೋಡಿ, ಹಂಗೆ ತುಂಬಾ ಕೆಟ್ಟವರು ಅಂತ ಏನೂ ಇಲ್ಲ, ತುಂಬಾ ಒಳ್ಳೆಯವರು ಅಂತ ಇಲ್ಲ, ಒಂಥರ ಮಿಶ್ರಣ ತರ ಇದೀವಿ.
ನೋಡಿ ಇದಕ್ಕೆ ಆ ನೋಡಿ ಮೊನ್ನೆ ಪ್ರವಚನದಲ್ಲಿ ಹೇಳ್ತಿದ್ರು ಮೊನ್ನೆ ಚರ್ಚೆ ಮಾಡ್ತಿದ್ವಲ್ವಾ. ಮನುಷ್ಯ ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು ಅಂತಂದ್ರೆ, ಒಬ್ಬ ಭಕ್ತ ಹೆಂಗಿರ್ಬೇಕು ಅಂತ ರಾಮಾನುಜಾಚಾರ್ಯರನ್ನ ಒಬ್ಬ ಹುಡುಗ ಕೇಳಿದ್ನಂತೆ. ಇದ್ರ ಬಗ್ಗೆ ನೆನ್ನೆ ಚರ್ಚೆ ಮಾಡಿದ್ವಾ? ಇಲ್ಲ ಇಲ್ಲ ಅಲ್ವಾ? ಪ್ರಭು. ಮಾಡಿಲ್ಲ. ನಾನು ರಥಯಾತ್ರಾ ಪ್ರಭುಗೆ ಹೇಳ್ತಿದ್ದೆ, ಮಾತಾಡ್ಕೊತಿದ್ವಿ ನಾವಿಬ್ರು. ಒಬ್ಬ ಯುವಕ ಹೋಗಿ ರಾಮಾನುಜಾಚಾರ್ಯರ ಹತ್ರ ಕೇಳದಂತೆ, ಒಬ್ಬ ಭಕ್ತ ಹೆಂಗಿರ್ಬೇಕು ಅಂತ ಕೇಳದ್ನಂತೆ. ಇದು ಪ್ರಶ್ನೆ. ರಾಮಾಚಾರ್ಯರು ನೋಡಿ ಕೆಲವೆಲ್ಲನೂ ಹಂಗೆ ಹೇಳಲ್ಲ, ಸ್ವಲ್ಪ ಒಗಟೊಗಟಾಗಿ, ಸ್ವಲ್ಪ ಕಾಯಿಸಿ, ಸ್ವಲ್ಪ ಹಂಗೆ ಹೇಳ್ಬಿಟ್ರೆ ಮಹತ್ವ ಕೊಡೋದಿಲ್ಲ ನೋಡಿ. ಅದಕ್ಕೆ ಒಂದು ಸರಿಯಾದ ಒಂದು ಮೌಲ್ಯ, ಒಂದು ಬೆಲೆ, ಒಂದು ಎಕ್ಸಾಂಪಲ್ ತರ ಹೇಳ್ತಾರೆ ಪ್ರಭು ಅವರು. ನೋಡಿ ಹಂಗೆ ಹೇಳ್ಬಿಟ್ರೆ ಜನ ಯಾರು ಮರ್ಯಾದೆ ಕೊಡೋದಿಲ್ಲ, ಅದನ್ನ ಮೌಲ್ಯವನ್ನ ಅರ್ಥ ಮಾಡ್ಕೊಳಲ್ಲ. ಅವ್ರು ಹೇಳ್ತಾರೆ, ನನ್ನ ಶಿಷ್ಯ ತಿರುಪತಿಯಲ್ಲಿ ನೋಡಿ ತಿರುಮಲ ಸೇವೆ ಮಾಡ್ತಿದ್ದಾನೆ, ವೆಂಕಟೇಶ್ವರ ಸ್ವಾಮಿ ಸೇವೆ ಮಾಡ್ತಿದ್ದಾನೆ, ಅನಂತಾಚಾರ್ಯ ಅಂತ, ಅನಂತ ಆಳ್ವಾರ್, ಅವ್ರ ಹತ್ರ ಹೋಗು ಕೇಳು, ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ. ಇವರು ಶ್ರೀರಂಗಮಿಂದ ತಿರುಪತಿಗೆ ಹೋಗ್ತಾರೆ. ಪಾಪ ತಿರುಮಲ ಹತ್ತಿ ಅವ್ರನ್ನ ಭೇಟಿ ಮಾಡಿ, ನನ್ನನ್ನ ರಾಮಾನುಜಾಚಾರ್ಯರು ನಿಮ್ಮ ಹತ್ರ ಕಳಿಸ್ಕೊಟ್ರು, ನಾನೊಂದು ಪ್ರಶ್ನೆ ಕೇಳಿದ್ದೆ, ಒಬ್ಬ ವೈಷ್ಣವ ಭಕ್ತ ಅಂದ್ರೆ ಹೆಂಗಿರ್ತಾನೆ ಅಂತ ಕೇಳಿದೆ, ಅವ್ರು ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳಿದ್ರು. ನೋಡಿ ನಮ್ಗೆ ಪ್ರಶ್ನೆಗಳು ಹಂಗಂಗೆ ಬೇಗ ಹಂಗೆ ಉತ್ತರ ಸಿಕ್ಬಿಟ್ಟು ಅದ್ರ ಮೌಲ್ಯನೇ ಅರ್ಥ ಮಾಡ್ಕೊಳಲ್ಲ, ನಾವು ಮರ್ಯಾದೆನೆ ಕೊಡಲ್ಲ, ಅದಕ್ಕೆ ವ್ಯಾಲ್ಯೂವೇ ಮಾಡಲ್ಲ, ಅದನ್ನ ಗಂಭೀರವಾಗೇ ತಗೊಳಲ್ಲ. ಈ ಕಿವಿಲಿ ಕೇಳ ಆ ಕಿವಿಲಿ ಬಿಟ್ಬಿಡ್ತೀವಿ. ಯಾರೋ ಒಬ್ರು ಹೇಳ್ತಾ ಇದ್ರು ಹಿರಿಯ ಭಕ್ತರು, ಇಸ್ಕಾನ್ ಅನ್ನೋದ್ರ ಪದದ ಅರ್ಥ ಅದೇ ಅಂತೆ, ಏನಂತೆ, ಇಸ್ಕಾನ್ಸೆ ಸುನ್ಕೆ ಇಸ್ಕಾನ್ಸೆ ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಬಿಡೋದಲ್ಲ. ಇಸ್ಕಾನ್ ಖಾನ್ ಅಂತ ನೋಡಿ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾ ಹೋಗೋದು, ಈ ಕೇಳ್ತಾ ಹೋಗೋದು ಆ ಕಡೆ ಬಿಡ್ತಾ ಹೋಗೋದು, ಈ ತರ ಕೇಳ್ತಾ ಹೋಗೋದು ಆ ಕಡೆ ಬಿಡ್ತಾ ಹೋಗೋದು, ಏನು ರೂಢಿನ ಮಾಡ್ಕೊಳಲ್ಲ, ಅಳವಡಿಸ್ಕೊಳ್ಳೋದೇ ಇಲ್ಲ. ಕೇಳ್ತೀವಿ ಬಿಟ್ಬಿಡ್ತೀವಿ, ಮೌಲ್ಯನೇ ಅರ್ಥ ಮಾಡ್ಕೊಳಲ್ಲ, ವ್ಯಾಲ್ಯೂವೇ ಮಾಡಲ್ಲ, ಅಳವಡಿಸ್ಕೊಳ್ಳೋದೇ ಇಲ್ಲ, ಇನ್ನೊಬ್ರಿಗೆ ಹೇಳ್ಕೊಡಕ್ಕೂ ಹೋಗಲ್ಲ. ನೋಡಿ ಹಂಗಲ್ಲ ಅಂತ. ನೋಡಿ ಇವರು ಅಲ್ಲಿ ಹೋದ್ರೆ ಅನಂತ ಆಳ್ವಾರ್ ಹೇಳ್ತಾರೆ, ನಾನು ಈ ಉತ್ತರ ಇವಾಗ್ಲೇ ನಿನ್ಗೆ ಹೇಳಕ್ ಆಗಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಮತ್ತೆ ನಿನ್ಗೂ ಸ್ವಲ್ಪ ಅದನ್ನ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ, 6 ತಿಂಗಳು ಇಲ್ಲೇ ಇರು ಅಂತ ಹೇಳ್ತಾರೆ. 6 ತಿಂಗಳಾತ ಅಲ್ಲೇ ಇರ್ತಾನೆ ಪಾಪ ಯುವಕ. ಏನಕ್ಕೆ 6 ತಿಂಗಳು ಅಲ್ಲೇ ಇರ್ತಾನೆ? ಭಕ್ತರು ಹೆಂಗಿರ್ತಾರೆ ಕಲಿಯಕ್ಕೆ ಪ್ರಭು, ಭಕ್ತರು ಉತ್ತರ ಪಡಿ. ಉತ್ತರ ಪಡಿಯಕ್ಕೆ, ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಪಡಿಯೋದಕ್ಕೋಸ್ಕರ 6 ತಿಂಗಳು ಅಲ್ಲೇ ಸೇವೆಗಳು ಮಾಡ್ಕೊಂಡಿರ್ತಾರೆ. ಅನಂತಾಳ್ವಾರ್ ಜೊತೆ ಸಂಘದಲ್ಲಿ ಇರ್ತಾರೆ. 6 ತಿಂಗಳು ಯಾಕೆ ಹೇಳಿರ್ತಾರೆ ಅಂದ್ರೆ, 6 ತಿಂಗಳಾದ್ಮೇಲೆ ಬ್ರಹ್ಮೋತ್ಸವ ಬರುತ್ತೆ ನೋಡಿ. ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಹೆಂಗ್ ಮಾಡ್ತಾರೆ ಗೊತ್ತಲ್ವಾ ನಿಮ್ಗೆ? ಬ್ರಹ್ಮೋತ್ಸವ ಬರುತ್ತೆ ನೋಡಿ. ಅನಂತ ಆಳ್ವಾರು ಮತ್ತೆ ಯುವಕ ಇಬ್ರು ಅಲ್ಲಿಗ ಬ್ರಹ್ಮೋತ್ಸವ ಮಾಡಕ್ ಹೋಗ್ತಾರೆ. ಬ್ರಹ್ಮೋತ್ಸವದಲ್ಲಿ ನಡೀತಾ ಇದ್ದಾಗ ಏನ್ ಸಿಗತ್ತೆ ನಮ್ಗೆ? ಒಳ್ಳೆ ಪ್ರಸಾದ ಸಿಗತ್ತೆ. ನಮ್ ಬ್ರಹ್ಮೋತ್ಸವ ನಮ್ ದೇವಸ್ಥಾನಕ್ಕೆ ಬಂದ್ರೆ 3 ದಿನ 4 ದಿನ ಮಾಡ್ತೀವಿ. 3-4 ದಿನನೂ ಫೀಸ್ಟೇ, 3 ಹೊತ್ತು ಫೀಸ್ಟೇ ನೋಡಿ. ಹಂಗಿರುತ್ತೆ. ಅದೇ ಬ್ರಹ್ಮೋತ್ಸವ ಅಂದ್ರೆ ಅದೇ ದೊಡ್ಡ ಉತ್ಸವ ಅಂತ ಅರ್ಥ. ಪದದ ಅರ್ಥ ಏನು ಅಂದ್ರೆ, ಬ್ರಹ್ಮ ಅಂದ್ರೆ ದೊಡ್ಡದು ಅಂತ, ಉತ್ಸವ ದೊಡ್ಡ ಉತ್ಸವ, ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತ. ಆ ಬ್ರಹ್ಮೋತ್ಸವದಲ್ಲಿ ಸಹಜವಾಗಿನೇ ಬಂದವ್ರಿಗೆಲ್ಲ ಭಕ್ತರು ಪ್ರಸಾದ ಬಡಿಸ್ತಾರಲ್ವಾ. ಈ ಹುಡ್ಕ ಹೋಗಿ ಫಸ್ಟ್ ಮೊದ್ಲೇ ಪಂಕ್ತಿಯಲ್ಲೇ ಕೂತ್ ಬಿಡ್ತಾನಂತ, ಒಳ್ಳೆ ಪ್ರಸಾದ ತಿನ್ನೋಣ. ಅನಂತ ಆಳ್ವಾರ್ ಹೇಳ್ತಾರೆ, ಹಂಗಲ್ಲಪ್ಪ, ನೀನು ಮೊದ್ಲೇ ಪಂಕ್ತಿಯಲ್ಲಿ ಹಂಗ ಫಸ್ಟ್ ಏನ್ ಮಾಡ್ಬೇಕು, ಭಕ್ತರ ಸರ್ವ್ ಮಾಡ್ಬೇಕು, ಬಡಿಸ್ಬೇಕು, ಊಟ ಬಡಿಸ್ಬೇಕು, ಪ್ರಸಾದ ಬಡಿಸ್ಬೇಕು. ಆಮೇಲೆ ಎಲ್ಲರಿಗೂ ಬಡಿಸಿದಾದ್ಮೇಲೆ ಪ್ರಸಾದ ತಗೋಬೇಕು ನೋಡಿ. ಮೊನ್ನೆ ನಮ್ಮ ಹೊರಮಾವು ಕಾರ್ಯಕ್ರಮದಲ್ಲಿ ನಾನು ಹಂಗೆ ಗಮನಿಸ್ತಿದ್ದೆ. ನಮ್ಮ ರಾಮ್ ಕಮಲೇಶ್ ಪ್ರಭುಜಿಯವರು ಎಲ್ಲರಿಗೂ ಅಡುಗೆ ಬಡಿಸಿ ಕೊನೆಯಲ್ಲಿ ಅವರು ಪ್ರಸಾದ ತಗೊಂಡ್ ತಿಂದ್ರು. ಹಂಗೆ ಆ ವಿಷಯವಾಗಿ ನಾವು ಚರ್ಚೆ ಮಾಡ್ತಿದ್ವಿ ನೋಡಿ. ಹಂಗೆ ನೋಡಿ ಕಣ್ಣಲ್ಲಿ ನಮ್ ಜೊತೆ ಇರೋರು ಹೆಂಗಿರ್ತಾರೆ ನೋಡಿ, ಅದೇ ಅನುಭವ ಆಗುತ್ತೆ ನೋಡಿ. ಅವ್ರು ಕೊನೆಯಲ್ಲಿ ಪ್ರಸಾದ ತಗೊಂಡ್ರು. ಹಂಗೆ ಇವರು ಕೊನೆಯಲ್ಲಿ ಪ್ರಸಾದ ತಗೊಂಡಾಗ ಇವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ 6 ತಿಂಗಳಾಯ್ತಲ್ಲ, ಇವ್ರು ಕೇಳ್ತಾರೆ, ಸ್ವಾಮಿ ನೀವು
ಇವ್ರು ಕೇಳ್ತಾರೆ, ನೀವೊಂದ್ ಪ್ರಶ್ನೆ ಕೇಳಿದ್ರೆ ನನಗೆ ಜ್ಞಾಪಕ ಇದೆಯಾ ಅಂತ. ಹೌದು ನೋಡಿ, ಆ ಪ್ರಶ್ನೆಗೆ ಏನು ಉತ್ತರ ಅಂದ್ರೆ, ನೋಡಿ ಈಗ ಹೇಳ್ತೀನಿ, ಈಗ ನೀನ್ ತಿಳ್ಕೊಳ್ಳೋಕೆ ಅರ್ಹತೆ ಪಡ್ಕೊಂಡಿದ್ಯಾ. ಒಬ್ಬ ಭಕ್ತನಾದವನು 4 ತರ ಇರ್ಬೇಕಂತೆ. 4 ತರ. ನೋಡಿ ನೋಡಿ, ಅದನ್ನೇ ಇವತ್ತಿನ ಶ್ಲೋಕದ ಚರ್ಚೆ ವಿಷಯ. ಒಬ್ಬ ಭಕ್ತನನ್ನು ಹೆಂಗಿರ್ಬೇಕಂದ್ರೆ ಉಪ್ಪಿನಂತೆ ಇರ್ಬೇಕಂತೆ. ಇನ್ನೊಂದು ಕೊಕ್ಕರೆ ತರ ಇರ್ಬೇಕಂತೆ, ಎರಡನೇದು. ಮೂರನೇದು ಹೆಂಗಿರ್ಬೇಕು ಅಂದ್ರೆ ಒಂದು ಕೋಳಿ ತರ ಇರ್ಬೇಕಂತೆ. 4ನೇದು ಹೆಂಗಿರ್ಬೇಕಂದ್ರೆ ನಿನ್ ತರ ಇರ್ಬೇಕು, ನಿನ್ನ ತರ. ನೋಡಿ ಈ ತರ ಹೇಳ್ತಾರೆ, ಅವನಿಗೆ ಏನು ಅರ್ಥ ಆಗಲ್ಲ ಆ ಹುಡುಗನ್ಗೆ. ಯಾವ್ಯಾವ ತರ ಅಂತ ಹೇಳಿ, ಯಾರಾದ್ರೂ? ಉಪ್ಪಿನಂತೆ, ಕೊಕ್ಕರೆ ತರ, ಕೋಳಿ ತರ, ನಿನ್ನ ತರ. ಕೋಳಿ ನಿನ್ನ ತರ. ಉಪ್ಪು, ಕೊಕ್ಕರೆ, ಕೋಳಿ ಮತ್ತೆ ಆ ಯುವಕನು ನಿನ್ ತರ ಅಂತ. ಇವನ್ಗೆ ಅರ್ಥ ಆಗಲ್ಲ ಪಾಪ. ನೋಡಿ ಇದನ್ನ ಉತ್ತರ ನೋಡಿ, ಎಲ್ಲ ಹಿಂಗೆ ಉತ್ತರಗಳು ಹಿಂಗೆ ಒಗಟೊಗಟಾಗಿದ್ರೇನೆ ಅದಕ್ಕೆ ತಪ 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 ಮೊನ್ನೆ ಚರ್ಚೆ ಮಾಡಿದ್ವಲ್ಲ ಆ ತರ. ಈತ ಹೋಗಿ ಈ ಉತ್ತರನ ಆಚಾರ್ಯರಿಗೆ ಹೇಳು, ರಾಮಾನುಚಾರ್ಯರಿಗೆ ಹೇಳು. ನೋಡಿ ಈತ ಹೋಗ್ತಾನೆ, ತಿರುಪತಿಯಿಂದ ಶ್ರೀರಂಗಂ ಬರ್ತಾನೆ. ಶ್ರೀರಂಗಮಲ್ಲಿ ಆಚಾರ್ಯರ್ ಭೇಟಿ ಸಿಗ್ತಾರೆ. ಆಚಾರ್ಯರು ಕೇಳ್ತಾರೆ, ಏನಪ್ಪಾ ಉತ್ತರ ಸಿಕ್ತಾ? ಉತ್ತರ ಸಿಕ್ತು, ಅರ್ಥ ಆಗ್ಲಿಲ್ಲ ಆಚಾರ್ಯರೇ. ಏನದು? ಏನಂತ ಹೇಳಿದ್ರು ಅವರು ಉತ್ತರ? ನೋಡಿ ಈ ತರ ಹೇಳಿದ್ರು, ಉಪ್ಪು, ಕೊಕ್ಕರೆ, ಕೋಳಿ ಮತ್ತೆ ನಂತರ ಅಂತ ಹೇಳಿದ್ರು ಆಚಾರ್ಯರೇ. ನೀನೇನ್ ಮಾಡ್ದೆ? ನಾನು ಇಂತಿಂತ 6 ತಿಂಗಳಿಗೆ ಕಾಯ್ಕೊಂಡಿದ್ದೆ, ಬ್ರಹ್ಮೋತ್ಸವ ಬಂತು, ಪ್ರಸಾದ ಬಡ್ಸಕ್ ತಿನ್ನಕ್ ಹೋದೆ, ಹಂಗಲ್ಲ ಹಿಂಗ್ ಮಾಡು ಅಂದ್ರು. ಆಮೇಲೆ ಎಲ್ಲ ಬಡ್ಸಿದಾದ್ಮೇಲೆ ನಾವು ಪ್ರಸಾದ ತಗೊಂಡ್ವಿ. ಆಮೇಲೆ ನಮ್ಗೆ ಪ್ರಶ್ನೆ ಕೇಳಿ ಅವರು ಉತ್ತರ ಕೊಟ್ಟು ಕಳಿಸಿದ್ರು, ನಿನ್ ತರ ಇರ್ಬೇಕು ಅಂತ ಹೇಳಿದ್ರು. ನೋಡಿ ಹಂಗೆ ಆಮೇಲೆ ರಾಮಾಚಾರ್ಯರಿಗೆ ಖುಷಿ ಆಗ್ಬಿಡುತ್ತೆ, ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಆಚಾರ್ಯರು ಅವ್ರಿಗೆ ವಿವರ ಹೇಳ್ತಾರೆ. ಉಪ್ಪು, ನೀವು ಅಡುಗೆಯಲ್ಲಿ ಉಪ್ಪು ಹಾಕ್ತಿವಲ್ಲ, ನೀವೆಲ್ಲ ತಾಯಂದ್ರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಉಪ್ಪು ಹಾಕೋದ್ ಮರ್ತ್ ಬಿಟ್ರೆ ಏನ್ ಅನ್ಸುತ್ತೆ? ಸಪ್ಪೆ ಅಡ್ಗೆ ಅನ್ಸುತ್ತೆ ಪ್ರಭು. ರುಚಿ ನೋಡಿ, ಅದು ಇರೋದಿಲ್ಲ ಪ್ರಭುಜಿ. ರುಚಿನೇ ಇರೋದಿಲ್ಲ. ರುಚಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರೆ ನೋಡಿ. ಹಂಗೆ ಉಪ್ಪು ಎಲ್ಲ ಹಾಕಿದ್ದಾಗ ಉಪ್ಪು ನೆನ್ಸ್ಕೊಂತೀವ? ಕರೆಕ್ಟಾಗಿ ಉಪ್ಪು ಹಾಕಿ ಕರೆಕ್ಟಾಗಿ ಎಲ್ಲ ಮಾಡಿದಾಗ ಉಪ್ಪನ್ನ ನೆನ್ಸ್ಕೋತಾರ ಯಾರಾದ್ರೂ? ಇಲ್ಲ ಪ್ರಭು. ನೆನ್ಸ್ಕೊಳಲ್ಲ ಇಲ್ಲ ಪ್ರಭುಜಿ, ಸಪ್ಪೆ ಇದ್ದಾಗ ಉಪ್ಪಿಲ್ಲ ಅಂತಾರೆ. ಉಪ್ಪು ಅದ್ರ ಆಬ್ಸೆಂಟ್ ಆಗಿದ್ದಾಗ್ಲೇ ಅದ್ರ ಮಹತ್ವ ಗೊತ್ತಾಗುತ್ತೆ. ಉಪ್ಪನ್ನ ಯಾವಾಗ ನೆನ್ಸ್ಕೋತಾರೆ ಅಂದ್ರೆ ಅದ್ರ ಆಬ್ಸೆನ್ಸ್ ಅಲ್ಲಿ. ನೋಡಿ ಉಪ್ಪು ಹೆಂಗಿರುತ್ತೆ ಅಂದ್ರೆ ಅದ್ರ ಮಾಡೋ ಕೆಲ್ಸಗಳು ಮಾಡುತ್ತೆ, ಅದ್ರ ತೋರ್ಸ್ಕೊಳ್ಳೋದಿಲ್ಲ, ನಾನೇ ಅಂತ ತೋರ್ಸ್ಕೊಳ್ಳೋದಿಲ್ಲ, ಅದರ ಜ್ಞಾಪಕನೂ ಇರೋದಿಲ್ಲ. ನೋಡಿ ಹಂಗಿರ್ಬೇಕು ಒಬ್ಬ ಭಕ್ತ ಅಂತ ಹೇಳ್ತಾರೆ. ನೋಡಿ ಅದು ದೈವಿ ಗುಣಗಳಂದ್ರೆ ಹಂಗೆ. ಅಲ್ಲಿ ನೋಡಿ ಅಹಂಕಾರ, ನೋಡಿ ಇಲ್ಲಿ ಹೇಳ್ತಾರಲ್ಲ 4ನೇ ಶ್ಲೋಕದಲ್ಲಿ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕೌರ್ಯ, ಅಜ್ಞಾನ. ನೋಡಿ ಅದು ಪ್ರದರ್ಶನ ಮಾಡ್ಕೊಡಲ್ಲ, ಅಭಿಮಾನನು ಕೂಡ ತೋರಿಸಲ್ಲ ಅಲ್ಲಿ. ನಾನೇ ಮೊನ್ನೆ ನೋಡಿ ಯಾರೋ ಭಕ್ತರು ನೋಡಿ ನೆನ್ನೆ ಜೈಮತಿ ಮಾತಾಜಿಯವ್ರ ಪ್ರವಚನ ಕೇಳ್ತಿದ್ದೆ ನಾನು. ಜೈಮತಿ ರಾಧ ಮಾತಾಜಿಯವರು ನಿತಾಯಿ ಮಾತಾಜಿಯವ್ರನ್ನ ಕೋಟ್ ಮಾಡಿದ್ರು. ಏನಂತ ಕೋಟ್ ಮಾಡಿದ್ರಿ ಮಾತಾಜಿ, ಜೈಮತಿ ಮಾತಾಜಿಯವರು? ಅಂದ್ರೆ ಸೇವೆಯಲ್ಲಿ ಸ್ವಲ್ಪ ಸೇವೆ ಆದ್ರೂ ಅದು ನಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಅವರು ಟೆಂಪಲ್ ಅಲ್ಲಿ ಒಂದು ಹಾಲಿಂದು ಪ್ರಸಾದ ಮಾಡ್ತಾರೆ, ಅದನ್ನ ಬೇರೆಯವರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅಂತ. ಅಲ್ಲಿ ಒಬ್ಬ ಸೇವಾ ಏನ್ ಮಾಡಿರ್ತಾರೆ, ಅವರು ನಾನೇ ಹಾಲಿನ ಪ್ಯಾಕೆಟ್ ಕಟ್ ಮಾಡಿರೋದು ಅಂತ ಹೇಳ್ತಾರೆ. ಹಾಲಿನ ಪ್ಯಾಕೆಟ್ ನಾನೇ ಕಟ್ ಮಾಡಿದ್ದು ನೋಡಿ. ಅದೇ ಕಾರಣಕ್ಕೆ ನೋಡಿ ಅಡುಗೆ ಪ್ರಸಾದ ಎಲ್ಲ ತುಂಬಾ ಚೆನ್ನಾಗಿದೆ, ಯಾಕೆ ಹಾಲಿನ ಪ್ಯಾಕೆಟ್ ನಾನೇ ಕಟ್ ಮಾಡಿದ್ದು ಅಂತ. ನೋಡಿ ಹಂಗೆ ನಾವು ಕ್ರೆಡಿಟ್ ತಗೊಳಕ್ ಹೋಗ್ತೀವಿ ಅಲ್ವಾ? ನೋಡಿ ಹಂಗೆ ಕ್ರೆಡಿಟ್ ತಗೊಳಕ್ಕೆ ನಾವು ಮುಂದೆ ಆಗ್ತೀವಿ. ಈ ಉಪ್ಪು ಕ್ರೆಡಿಟ್ ತಗೊಳಲ್ಲ ಪಾಪ, ವಿನಮ್ರವಾಗಿರುತ್ತೆ. ಅದ್ರ ಆಬ್ಸೆಂಟ್ ಏನಾದ್ರು ಆಗ್ಬಿಟ್ರೆ ಅದ್ರ ಗಂಭೀರತೆ ಜಾಸ್ತಿ ತೋರಿಸ್ತಾರೆ ನೋಡಿ. ವ್ಯಾಕ್ಯೂಮ್ ಅಂತ ಹೇಳ್ತಾರೆ, ಅದರ ಖಾಲಿ ಇರುವಂತದ್ದು ಯಾರು ತುಂಬಕ್ಕಾಗಲ್ಲ. ಉಪ್ಪಿಗೆ ಬದಲು ಬೇರೆ ಏನಾದ್ರು ಹಾಕಿ ಅದನ್ನ ಮಾಡ್ಬೋದಾ? ಉಪ್ಪಿಗೆ ಬದಲಾಗಿ ಏನಾದ್ರು ಇನ್ನೇನೋ ಹಾಕಿ ಅದನ್ನ ಬ್ಯಾಲೆನ್ಸ್ ಆಗೋದಿಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ, ಉಪ್ಪೇ ಸಾಧ್ಯ ಇಲ್ಲ. ಆಗ್ಬೇಕು ಪ್ರಭುಜಿ. ಬೇಕು ನೋಡಿ. ಅದಕ್ಕೆ ಉಪ್ಪಿನ ತರ ಅಂತ ಹೇಳ್ತಾರೆ ನೋಡೋದ್ರ ಅವಶ್ಯಕ. ಆದ್ರೆ ಅದು ತೋರ್ಸ್ಕೊಳಲ್ಲ, ತೋರ್ಸ್ಕೊಳ್ಳೋದೇ ಇಲ್ಲ. ಅದರ ಹಿಂದೆ ಇರ್ತಾರೆ, ಮುಂದೆನೆ ಇರೋದಿಲ್ಲ ನೋಡಿ. ಅದರ ಲಾಭ, ಪೂಜಾ, ಪ್ರತಿಷ್ಠಾ
ಆ ತರ ಕ್ರೆಡಿಟ್ಸ್ ಎಲ್ಲ ತಗೊಳಕ್ ಬರೋದಿಲ್ಲ ಅವ್ರು. ಭಕ್ತ ಅಂದ್ರೆ ಹಂಗಿರ್ತಾರೆ ಅಂತ ಅದರ ಅರ್ಥ. ನೋಡಿ ಮಾತಾಜಿಯವ್ರ ಮೊನ್ನೆ ಪ್ರವಚನದಲ್ಲ ಹೇಳ್ತಿದ್ದೆ, ನಿತಾಯ್ ಸೇವಿನಿ ಮಾತಾಜಿಯವರು ಕೋಟ್ ಮಾಡ್ತಿದ್ರು. ನೋಡಿ ಹಂಗೆ ಇಲ್ಲೂ ಕೂಡ ಭಕ್ತ ಅಂದ್ರೆ ಉಪ್ಪಿನ ತರ ಇರ್ತಾನಂತೆ ಅಂತ. ನೋಡಿ ಹಂಗೆ ಉಪ್ಪಿಂದ ನಾವು ಕಲ್ತ್ಕೋಬಹುದು ಈ ತರದ್ದು. ಹಂಗೇನೆ ಕೋಳಿ ಏನ್ ಮಾಡತ್ತೆ, ಕೋಳಿ ಊರಿಗೆ ಹೋದ್ರೆ ಊರುಗಳಲ್ಲಿ ಕೋಳಿ ಸಾಮಾನ್ಯವಾಗಿ ಎಲ್ಲಿ ಕಾಣ್ಬೋದು ನೀವು ಕೋಳಿಗಳನ್ನ? ಕಸ ಇರೋ ಕಡೆ ಕಾಣ್ಬೋದು ಪ್ರಭುಜಿ. ಕೆದಕ್ತಾ ಇರುತ್ತೆ ಪ್ರಭುಜಿ ಕಸ ಇರೋದನ್ನ. ತಿಪ್ಪೆ ತುಂಬಾ ಕಾಳುಗಳಿರ್ತವ, ಇಲ್ಲ, ಅದ್ರಲ್ಲಿ ಹುಡುಕಿ ಹುಡುಕಿ ಆಯ್ಕೊಂಡು ತಿನ್ನತ್ತೆ. ಹುಡುಕ್ತಾ ಇರುತ್ತೆ ಹುಳ ಹುಡುಕಿ ಅದು ಹೆಕ್ತಾ ಇದು ಇರುತ್ತೆ. ನೋಡಿ ಭಕ್ತ ಹೆಂಗಿರ್ಬೇಕು ಅಂದ್ರೆ ಕೋಳಿ ತರ. ನೋಡಿ ಈ ಭೌತಿಕ ಪ್ರಪಂಚ ಅನ್ನೋದು ತಿಪ್ಪೆ ರಾಶಿ, ಹೊಲಸು ಕಸ, ಎಲ್ಲಾ ಕಡೆ ಕೊಳೆನೆ, ಹೊಲಸು ಕಚಡ ಜನ. ನೋಡಿ ನೀವು ಏನೋ ಒಳ್ಳೆ ಅಂತದ್ದು ಹುಡುಕಿ 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 ಹುಡುಕ್ಬೇಕು, ಒಳ್ಳೆ ಜನ ಒಳ್ಳೆತನ. ನೋಡಿ ಇವನ್ನೆಲ್ಲ ಏನ್ ಮಾಡ್ಬೇಕು, ಹುಡುಕ್ಬೇಕಾಗತ್ತೆ. ಕೋಳಿ ಏನ್ ಮಾಡುತ್ತೆ, ಹುಡುಕುತ್ತಾ ಹುಡುಕಲ್ಲ, ಹುಡುಕುತ್ತೆ, ಕೆದಕುತ್ತೆ. ಕಸನೆಲ್ಲ ತಿನ್ನುತ್ತಾ ಕೋಳಿ? ತಿನ್ನೋದಿಲ್ಲ. ಮತ್ತೇನ್ ಮಾಡುತ್ತೆ, ಕಸನೆಲ್ಲ ಕೆರೆದು 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 ಎಲ್ಲಿ ಒಂದು ಸಣ್ಣ ಕಾಳು ಅದ್ರ ತಿನ್ನೋಂಥದ್ದು ಇದೆಯೋ ಅದನ್ನೇ ಹುಡುಕಿ ತೆಗೆದು ತಿನ್ನು. ಭೌತಿಕ ಪ್ರಪಂಚ ಅಂದ್ರೇನು ಹಂಗೆ. ನಾವು ಇದನ್ನೇ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಿ. ನೋಡಿ ಒಳ್ಳೆ ಜನ ಒಳ್ಳೆತನ, ನೋಡಿ ದೈವಿ ಗುಣಗಳು, ಇವನ್ನೆಲ್ಲ ನಾವು ಬಹಳ ಜನಗಳಲ್ಲಿ ಕಾಣಲ್ಲ. ನಾವು ಕಾಣಂತದ್ದು ತುಂಬಾ ಅಪರೂಪ. ಹುಡುಕ್ಬೇಕಾಗತ್ತೆ ಜನರು, ಟಾರ್ಚ್ ಲೈಟ್ ಹಾಕೊಂಡು ಹುಡುಕ್ಬೇಕು ಅಂತ ಹೇಳ್ತಾರೆ ನೋಡಿ. ನೋಡಿ ಹಂಗೆ ಹುಡುಕಿ ನೋಡ್ಬೇಕಾಗತ್ತೆ ಒಳ್ಳೆತನ ಒಳ್ಳೆ ಜನ. ಆದ್ರೆ ಕೋಳಿ ತರ ನಾವು ಹುಡ್ಕೋಬೇಕಂತೆ, ಎಸೆನ್ಸ್ ಅಂತ, ಸಾರ. ನೋಡಿ ಪರಮಹಂಸ ಅಂತ ಓದ್ತೀವಲ್ವಾ, ಏನ್ ಪರಮಹಂಸ ಏನ್ ಮಾಡುತ್ತೆ? ಹಾಲು ನೀರು. ಒಳ್ಳೇದನ್ನೇ ನೀರು, ಬರೀ ಹಾಲು ಬರೀ ಮಾತ್ರ. ಹಾಲು ಮಾತ್ರ ಬಿಟ್ಟು ಕುಡಿಯುತ್ತೆ, ಹಾಲು ನೀರನ್ನ ಬಿಡುತ್ತೆ ಸಪರೇಟ್ ಪ್ರಭುಜಿ. ಮಾಡತ್ತೆ. ವೆರಿ ಗುಡ್. ನೋಡಿ ಆ ತರ ಪರಮಹಂಸ, ಹಂಸ ಹಂಗೆ ಮಾಡುತ್ತೆ. ಅದೇ ತರ ಕೋಳಿ ಆ ತರ ಮಾಡುತ್ತೆ, ತಿಪ್ಪೆನೆಲ್ಲ ಕೆದಕಿ ಕೆರೆದು 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 ನೋಡಿ ಒಂದು ಕಾಳು ತಗೊಳುತ್ತೆ. ನೋಡಿ ಅದೇ ತರನೇ ಭೌತಿಕ ಪ್ರಪಂಚದಲ್ಲೂ ಕೂಡ ನೋಡಿ ಭಕ್ತರು ಹಂಗ ಮಾಡ್ಬೇಕು ಅಂತ. ನೋಡಿ ಅದನ್ನೇ ನಮ್ಮ ಭಕ್ತಿ ಸಿದ್ಧಾಂತ ಸರಿ ಠಾಕೂರು ಅವ್ರ ಭಕ್ತರ ಮಧ್ಯದಲ್ಲಿ ಯಾವಾಗ್ಲೂ ಜಗಳಗಳು. ನೋಡಿ ಅವ್ರು ಇವ್ರನ್ನ ಬೈಯೋದು, ಇವ್ರು ಅವ್ರನ್ನ ಬೈಯೋದು, ಅವ್ರ ಮೇಲೆ ಆರೋಪ ಅವ್ರು ಮಾಡೋದು, ಇವ್ರು ಮಾಡೋದು. ನೋಡಿ ಅವರು ರೂಢಿ ಮಾಡಿಸ್ತಿದ್ರು, ಒಳ್ಳೆ ಗುಣಗಾನಗಳನ್ನು ಮಾಡೋ ಪ್ರಯತ್ನ ಮಾಡಿಸ್ತಿದ್ರು. ಅವ್ರನ್ನ ಇವ್ರು ಹೊಗಳಿಸೋದು, ಇವರಿಂದ ಅವ್ರನ್ನ ಒಳ್ಳೆ ಗುಣಗಳನ್ನೇ ಹೇಳ್ಸೋದು. ನೋಡಿ ಕೆಟ್ಟ ಗುಣಗಳು ಹೇಳಿಸಕ್ಕೆ ನೋಡಿ ಮರೆಮಾಚೋದು. ನೋಡಿ ಹಿಂಗೆ ಕೋಳಿ ತರ ಅಂತೆ ಭಕ್ತರು. ನಾವು ಕೂಡ ಭೌತಿಕ ಪ್ರಪಂಚ ಅಂದ್ರೆ ತಿಪ್ಪೆ ತರ ಅಂತೆ. ನಾವು ಅದ್ ನಮ್ಗೆ ಏನ್ ಬೇಕೋ ಅದನ್ನ ಹುಡುಕಿ ಕೆದಕಿ ಕೆದರಿ ತಗೋಬೇಕು. ಈ ಭೌತಿಕ ಈ ಈ ಈ ವೇದ ಸಾಹಿತ್ಯನೂ ಹಂಗೇನೆ. ಅದ್ರಲ್ಲೂ ಕೂಡ ಇರುವಂತ ಎಸೆನ್ಸ್ ಏನು ಸಾರ ಇದೆಯೋ ಅದನ್ನೇ ಹಂಗೆ ತಗೋಬೇಕು. ಅದರಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನೆ, ಬೇರೆ ಬೇರೆ ಬೇಡದೇ ಇರೋವು ಕೂಡ ಇದಾವೆ ಭಕ್ತಿಗೆ. ಆದ್ರೆ ಹುಡುಕಿ ಒಳ್ಳೇದ್ ತಗೋಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ವೇದಶ್ಚ ಸರ್ವೈರ್ ಅಹಮೇವ ವೇದ್ಯೋ ಅಂತ ಹೇಳೋದು. ವೇದಗಳನ್ನೆಲ್ಲ ಓದಿದ್ರೆ ಯಾರು ಸಿಗ್ಬೇಕು ಅಂದ್ರೆ ಕೃಷ್ಣನೇ ಸಿಗ್ಬೇಕು ಅದ್ರಲ್ಲಿ ಅಂತ. ನೋಡಿ ಹಂಗೆ ಒಂದು ಉಪ್ಪಿನ ತರ, ಎರಡು ಕೋಳಿ ತರ, ಮೂರನೇದು ಕೊಕ್ರೆ ತರ. ಕೊಕ್ರೆ ಏನ್ ಮಾಡುತ್ತೆ, ಕೊಕ್ರೆ ನೀರಲ್ಲಿ ಗಮನಿಸ್ತಾ ಇರುತ್ತೆ, ನೀರಲ್ಲಿ ನೋಡ್ತಾ ಇರುತ್ತೆ. ಸಣ್ಣ ಪುಟ್ಟ ಹುಳಗಳು, ಮೀನುಗಳು ಎಲ್ಲ ಕಾಣಿಸ್ತಾ ಇರ್ತವೆ, ಬರ್ತಾ ಇರ್ತವೆ, ಎಲ್ಲಾನು ಹಿಡ್ಕೊಂಡು ತಿನ್ನಲ್ಲ. ಅದೇನ್ ಮಾಡುತ್ತೆ, ಸಣ್ಣ ಪುಟ್ಟ ಮೀನುಗಳನ್ನೆಲ್ಲ ಬಿಟ್ಬಿಡುತ್ತೆ ಅಲ್ವಾ. ಅದಕ್ಕೆ ಯಾವ್ದೋ ಒಂದು ದಪ್ಪ ಒಳ್ಳೆ ಮೀನಿಗೆಗೋಸ್ಕರ ಕಾಯ್ತಾ ಇರುತ್ತೆ. ಸಣ್ಣ ಸಣ್ಣ ಹುಳಗಳು, ಉಪ್ಪಟೆಗಳು ನೋಡಿ ಅದನ್ನ ಹಿಡಿಯಕ್ ಬಂದಿದ್ ಮೀನನ್ನ ಹಿಡಿಯುತ್ತೆ. ಅದಕ್ಕೆ ಯಾವ್ದು ಒಳ್ಳೆ ಮೀನ್ ಸಿಗುತ್ತೋ ಅದನ್ನೇ ಹಿಡ್ಕೊಳುತ್ತೆ ನೋಡಿ. ನೋಡಿ ಹಂಗೆ ನಾವು ಕೂಡ ಭಕ್ತರು ಕೂಡ ಹಂಗೆ ಆಗ್ಬೇಕಂತ. ಏನು ನಮ್ ಬದುಕಲ್ಲಿ ಸಣ್ಣ ಪುಟ್ಟ ನೀವು ಏನಾದ್ರೂ ಒಂದು ಯಾರಿಗಾದ್ರೂ ಏನಾದ್ರೂ ಮಾಡಕ್ ಹೋಗಿ ಅದರಲ್ಲಿ ದೋಷಗಳು ಬರ್ತವೆ ನೋಡಿ. ನೋಡಿ ಏನಾದ್ರೂ ಮಾಡಿ ಒಂದು ದೋಷ ಬರುತ್ತೆ. ಕಲೇರ್ ದೋಷ ನಿಧೇ ರಾಜನ್ ಅಸ್ಥಿರೇಕೋ ಮಹಾತ್ ಗುಣಾತ್ ಕೀರ್ತನೇವ ಕೃಷ್ಣಸ್ಯ ಮುಕ್ತಃ ಸಂಗಂ ಪರಂ ರಜಯೇತ್. ಈ ತರ ನೀವೇನೇ ಮಾಡಕ್ ಹೋಗಿ ದೋಷ ಬರುತ್ತೆ ನೋಡಿದೀರಾ. ನೀವೊಂದು ಮನೆ ಕಟ್ಸಿ ಅದು ವಾಸ್ತು ದೋಷ ಏನೋ ಒಂದು ಬಂದ್ಬಿಡುತ್ತೆ, ಅದ್ರಲ್ಲಿ ಪಕ್ಕ ಪರ್ಫೆಕ್ಟ್ ಬರೋದಿಲ್ಲ. ನೀವೇನೋ ಒಂದು ಅಡುಗೆ ಮಾಡಕ್ ಹೋಗ್ತೀರಿ,
100% ಪರ್ಫೆಕ್ಟ್ ಮಾಡಕ್ಕಾಗತ್ತೆ ಅಡುಗೆನ? ಇಲ್ಲ ಪ್ರಭುಜಿ, ಆಗಲ್ಲ ಪ್ರಭುಜಿ. ಏನೋ ಒಂದ್ ಕಡಿಮೆ ಆಗಿರುತ್ತೆ. ಏನೋ ಒಂದು ಹೆಚ್ಚು ಕಡಿಮೆ ಆಗತ್ತೆ ಅಲ್ವಾ? ನೋಡ, ಹಂಗೆ ಹೆಚ್ಚು ಕಡಿಮೆ ಆಗತ್ತೆ. ಅವುಗಳನ್ನೆಲ್ಲ ಮನ್ನಿಸ್ತಾ ಹೋಗ್ಬೇಕು. ಜನಗಳಲ್ಲೂ ಕೂಡ 100% ಪರ್ಫೆಕ್ಟ್ ಮ್ಯಾನ್, ಪರ್ಫೆಕ್ಟ್ ವುಮೆನ್, ಪರ್ಫೆಕ್ಟ್ ಭಕ್ತ ಅಂತ ಸಿಗ್ತಾರ? ಸಿಗೋದಿಲ್ಲ. ನೋಡ, ಹಂಗೆ ಕೊಕ್ರೆ ಏನ್ ಮಾಡುತ್ತೆ, ಸಣ್ಣ ಪುಟ್ಟ ಬೇಡದೆ ಇರೋವನ್ನೆಲ್ಲ ಬಿಡ್ತಾ ಹೋಗುತ್ತೆ. ಏನ್ ಬೇಕೋ ಅದನ್ನೇ ಇಟ್ಕೊಳ್ಳುತ್ತೆ. ಅದೇ ತರ ನಾವು ಭಕ್ತರು ಕೂಡ ಹಂಗಿರ್ಬೇಕು ಅಂತ. ಭಕ್ತರು ಸಣ್ಣ ಪುಟ್ಟದನ್ನೆಲ್ಲ ತುಂಬಾ ದೊಡ್ಡದ್ ಮಾಡಿ ಗಂಭೀರವಾಗಿ ಮಾಡ್ಕೊಂಡು ಹೋಗ್ಬಾರ್ದು. ಹೌದಾ? ಬೇಡದೆ ಇರೋಂಥದ್ದನ್ನೆಲ್ಲ ದೊಡ್ಡದ್ ಮಾಡ್ಕೊಂಡು ಹೋದ್ರೆ ನೋಡಿ ಅದು ಏನು. ನೋಡಿ, ಈ ಶೂರ್ಪನಖಿ ನೋಡಿ, ಶೂರ್ಪನಖಿ ನೋಡಿ ಇಡೀ ರಾಮಾಯಣಕ್ಕೆ ಆಕೆ ಕಾರಣ ಆಗ್ಬಿಡ್ತಾಳೆ. ಈ ಯಾರು, ಭರತನ ತಾಯಿ ಕೈಕೇಯಿ, ಆಕೆ ಸ್ನೇಹಿತೆ, ಆಕೆ ಸೇವಕಿ ಮಂತರೆ. ನೋಡಿ, ಮಂತರೆಗೆ ಯಾವಾಗೋ ರಾಮ ಆಕೆಯನ್ನ ನೋಡಿ ಏನೋ ಬಾಲ್ಯ ಮಗು ಇದ್ದಾಗ ಏನೋ ಆಕೆಗೆ ಚೇಡ್ಸಿರೋದು ಏನೋ ಮಾಡಿರ್ತಾನೆ ಒಂದ್ಸತಿ. ಆಕೆ ಕುರೂಪಕ್ಕೆ ಏನೋ ಬಾಲ್ಯ ಮಗು ಇದ್ದಾಗ ಅದನ್ನೇ ಸೇಡಾಗಿ ಇಟ್ಕೊಂಡಿರ್ತಾಳೆ ನೋಡಿ. ಆಕೆ ಬಿಡೋದಿಲ್ಲ ಇಂಥದ್ದು. ಮಕ್ಕಳಾಗಿ ಸಣ್ಣದಾಗಿದ್ದಾಗ ಏನೋ ಒಂದ್ ಮಾಡಿದ್ದು ಅದನ್ನೇ ಇಟ್ಕೊಂಡಿರ್ತಾನೆ ನೋಡಿ. ನೋಡಿ, ಶಕುನಿ ಏನ್ ಮಾಡ್ತಾನೆ ನೋಡಿ, ಶಕುನಿ ಏನ್ ಮಾಡ್ತಾನೆ, ಸೇಡು ತೀರ್ಸ್ಕೊಳ್ಳೋದು. ನೋಡಿ, ಆ ವಂಶನೇ ಹಾಳು ಮಾಡಂತ ಶಬ್ದ ಮಾಡ್ತಿರ್ತಾನೆ ನೋಡಿ. ಇವನು ಧೃತರಾಷ್ಟ್ರನು ಕೂಡ ಹಂಗೆ. ಧೃತರಾಷ್ಟ್ರನ ಕತೆ ಗೊತ್ತಾ? ಗಾಂಧಾರಿ ನೋಡಿ, ಈ ಶಕುನಿ ಮತ್ತೆ ಇವ್ರ ಅಣ್ಣ ತಮ್ಮದನ್ನೆಲ್ಲ ಸೆರೆಮನೆಯಲ್ಲಿ ಹಾಕ್ಬಿಟ್ಟಿರ್ತಾನೆ. ಯಾಕೆ? ಅವರು ಗಾಂಧಾರಿಗೆ ಮೊದ್ಲೇ ಮದುವೆ ಇದೆ ಅಂತ ಹೇಳಿರ್ಲಿಲ್ಲ ಅಂತ. ಮತ್ತೆ ಒಂದು ಒಂದು ಆವಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಮೇಕೆ ಜೊತೆ ಮದುವೆ ಮೇಕೆ ಮಾಡಿರ್ತಾರೆ ಜೊತೆ. ನೋಡು. ಒಂದು ಕುಜ ದೋಷ ಅಂತ ಇರುತ್ತೆ. ಅವುಗಳ ಪರಿಹಾರಕ್ಕೆ ನೋಡು, ಒಂದು ಬಾಳೆ ಮರನೋ, ಒಂದು ಆಡೋ, ಒಂದು ಕುಂಭ ವಿವಾಹನೋ, ಒಂದು ಅರಳಿ ಮರ ವಿವಾಹನೋ ಮಾಡಿ ನೋಡು, ಅದನ್ನು ಹೊಡೆದಾಕೋ, ಕತ್ತರಿಸಾಕೋ, ಕುಯ್ದಾಕೋ, ನೋಡಿ ಏನೋ ಮಾಡಿ ಆ ದೋಷನ ಪರಿಹಾರ ಮಾಡೋ ಮರ ಯತ್ನ ಮಾಡಿರ್ತಾರೆ. ಗಾಂಧಾರಿಗೂ ಅದೇ ತರ ಮಾಡಿರ್ತಾರೆ. ಅದನ್ನೇ ಸೇಡಾಗಿ ಸಿಟ್ಟಾಗಿಟ್ಕೊಂಡು ಈ ಗಾಂಧಾರ ರಾಜವಂಶನೇ ಆತ ನಾಶ ಮಾಡ್ಬಿಟ್ಟಿರ್ತಾನೆ. ಶಕುನಿ ಮಾತ್ರ ಉಪಾಯದಿಂದ ಒಬ್ಬ ಉಳ್ಕೊಂಡಿರ್ತಾನೆ ನೋಡಿ. ಅದು ಸಣ್ಣ ವಿಷಯ. ಆಕ್ಚುಲಿ ಧೃತರಾಷ್ಟ್ರ ಅದನ್ನ ದಂಡದ್ ಮಾಡಬಾರ್ದಿತ್ತು ನೋಡಿ. ಶಕುನಿ ಅದನ್ನೇ ಮುಂದೆ ಇಟ್ಕೊಂಡು ನೋಡಿ ಈ ವಂಶವನ್ನು ಅವನು ಹಾಳು ಮಾಡಕ್ ಹೋಗ್ತಾನೆ ನೋಡಿ. ಇದು ಸಣ್ಣ ವಿಷಯಗಳು ದೊಡ್ಡದ್ ಮಾಡ್ಕೊಂಡು ಹೋದ್ರೆ ನೋಡಿ, ಅದನ್ನೇ ಕೊಕ್ರೆ ಹಂಗೆ ಮಾಡೋದು. ಸಣ್ಣ ಸಣ್ಣ ನಮ್ ಬದುಕಲ್ಲಿ ಏನೇನೆಲ್ಲ ನಮ್ಗೆ ಅವಮಾನ ಆಗೋದು ನೋಡಿ, ಅಪಚಾರ ಆಗೋದು, ಅಪರಾಧ ಆಗೋದು, ಇಂಥವುಗಳನ್ನ ದೊಡ್ಡದೇ ಮಾಡ್ಕೊಂಡು ಇರಬಾರ್ದು ಅಂತ ವಿಚಾರ. ದೊಡ್ಡದು ಏನು ಮುಖ್ಯ ಮೂಲ ಇರುತ್ತೋ ಅದಕ್ಕೆ ಮಹತ್ವ ಕೊಡ್ಬೇಕು ಅಂತ ಇದ್ರ ಅರ್ಥ. ಕೊಕ್ರೆ ವಿಷಯ ನೋಡಿ, ಹಂಗೆ ಕೊಕ್ರೆ ತರ ಇರ್ಬೇಕು ಅಂತ ನೋಡಿ. ಮತ್ತೆ ನೀನ್ ತರ ಇರ್ಬೇಕು ಅಂದ್ರೆ ಏನರ್ಥ? ಆ ಹುಡುಗ ಬಾಲಕನಿಗೆ, ಆ ಯುವಕನಿಗೆ ಹೇಳ್ತಾರಲ್ಲ, ನಿನ್ ತರ ಇರ್ಬೇಕು ಅಂದ್ರೆ ಏನು? ಸೇವೆ ಮಾಡ್ಬೇಕು ನಿಂತ. ಪ್ರಶ್ನೆ ಕೇಳ್ಬೇಕು, ಪ್ರಶ್ನೆ ಕೇಳಿ ತಿದ್ಕೊಳ್ಳೋದು ಪ್ರಭು. ಸೇವೆ ಕೇಳಬೇಕು, ತಾಳ್ಮೆ ಇರಬೇಕು, ಸಮಯ ಬರ್ಬೇಕು ನೋಡಿ, ಸೇವೆ ಮಾಡ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ. ಆಮೇಲೆ ಏನಾಗುತ್ತೆ? ಉಪದೇಕ್ಷೀಯಂತಿತೆ ಜ್ಞಾನಿನ ಸತ್ವದರ್ಶಿನಃ. ತತ್ವದರ್ಶಿನಃ ನೋಡಿ, ತತ್ವದರ್ಶಿಗಳು ಇವರೆಲ್ಲ. ಆ ತತ್ವ ಅಂತ ಏನಿದೆಯೋ ಅದನ್ನ ಕಣ್ಣಲ್ಲಿ ನೋಡ್ತಿರ್ತಾರೆ ಅವರು ನೋಡಿ. ಆ ಕಣ್ಣಲ್ಲಿ ಅದನ್ನೇ ದರ್ಶಿ ಅಂದ್ರೆ ಹಂಗೆ. ಏನು ತತ್ವ ಇದೆಯೋ ಅದನ್ನ ಅದೇ ಈಗ ತತ್ವಗಳನ್ನ ಕಣ್ಣಲ್ಲಿ ನೋಡ್ತಿರೋರು ನೋಡಿ. ಅಂತವ್ರು ನಮಗೆ ಹೇಳ್ಕೊಡ್ತಾರೆ ಅಂತ ನೋಡಿ. ಹಂಗೆ ಆ ಯುವಕಂತರ ನಮಗೂ ಕೂಡ ತಾಳ್ಮೆ ಇರಬೇಕು, ಸೇವೆ ಮಾಡ್ಬೇಕು, ವಿನಯ ಬೇಕು ನೋಡಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ನೋಡಿ. ಒಬ್ಬ ಸದ್ಗುರುವಿನ ಹತ್ರ ಹೋಗ್ಬೇಕು, ಪ್ರಶ್ನೆ ಮಾಡ್ಬೇಕು ನೋಡಿ. ಅದಕ್ಕೆ ಅವರ ಸೇವೆ ಮಾಡ್ಬೇಕು, ವಿನಯದಿಂದ ಇರ್ಬೇಕು. ಆಮೇಲೆ ಸಂದರ್ಭ ಬಂದಾಗ ಅವರು ಹೇಳ್ಕೊಡ್ತಾರೆ, ಈ ತರ ಇರ್ಬೇಕು ಅಂತ ನೋಡಿ. ಒಬ್ಬ ಗುರುವಿನ ಅವಶ್ಯಕತೆ ಇದೆ, ಸದ್ಗುರುವಿನ ಅಪ್ರೋಚ್ ಮಾಡ್ಬೇಕು ನೋಡಿ. ಋತ್ವಿಕರು ನೋಡಿ ಇದಕ್ಕೆ ತದ್ವಿರುದ್ಧವಾಗಿದ್ದಾರೆ ನೋಡಿ. ಹಂಗೆಲ್ಲ ಅಲ್ಲ. ಒಬ್ಬ ಗುರು ಹತ್ರ ಹೋಗ್ಬೇಕು, ಅವ್ರಿಗೆ ಅವರು ಮೆಚ್ಚಿಸ್ಬೇಕು ನೋಡಿ. ಉತ್ತರ ಹಂಗೆ ಹೇಳಲ್ಲ, ಮೌಲ್ಯ
ಅದ್ರ ಬೆಲೆ ಕೊಡಲ್ಲ ನಾವು ನೋಡಿ, ಅವ್ರ ಬೆಲೆನೇ ಕೊಡಲ್ಲ ನೋಡಿ. ಸಾಕ್ರೆಟಿಸ್ ಏನ್ ಮಾಡ್ತಿರ್ತಾನೆ? ಸಾಕ್ರೆಟಿಸ್ ಬಗ್ಗೆ ಗೊತ್ತಾ ನಿಮ್ಗೆ? ಯಾರಾದ್ರೂ ಕೇಳಿದಿರಾ ಸಾಕ್ರೆಟಿಸ್? ಆತ ಪಾಶ್ಚಾತ್ಯ ದೇಶದ ದೊಡ್ಡ ತತ್ವಜ್ಞಾನಿ ಆತ. ರೂಪಾದ್ರ ಆತನ ಬಗ್ಗೆ ಹೇಳ್ತಿರ್ತಾರೆ. ಆತ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ನೋಡಿ, ಮಾರ್ಕೆಟ್ ಅಲ್ಲಿ ಸಿಕ್ಕದವ್ರಿಗೆಲ್ಲ ಅವ್ರ ಜೊತೆ ಚರ್ಚೆ ಮಾಡೋದು, ಪ್ರಶ್ನೆ ಮಾಡೋದು, ಅವ್ರಿಗೆಲ್ಲಾನು ಉಪದೇಶ ಹೇಳೋದು ನೋಡಿ. ಆತನನ್ನು ಒಬ್ಬ ಹುಚ್ಚ ಅನ್ಕೊಂಡ್ಬಿಡ್ತಾರೆ ಅವರು ನೋಡಿ. ಹುಚ್ಚ ಯಾವ ಮಟ್ಟಕ್ಕೆ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಅವನು ಮಹಾಮೇಧಾವಿ, ಮಹಾ ಬುದ್ಧಿವಂತ. ಯಾವ ಮಟ್ಟಕ್ಕೆ ಅಂದ್ರೆ, ರಾಜ, ಆ ದೇಶದ ರಾಜ, ಇವನು ಜನಗಳ ಎಲ್ಲ ತಲೆ ಕೆಡಿಸ್ತಿದ್ದಾನೆ ಅಂತೇಳಿ ಅವನನ್ನ ಜೈಲಿಗೆ ಹಾಕಿ ಹೆಮ್ಲಾಕ್ ಅಂತ ಒಂದು ವಿಷ ಕೊಟ್ಟು ಆತನನ್ನ ಸಾಯಿಸ್ಬಿಡ್ತಾರೆ ನೋಡಿ. ಯಾಕೆ? ಅವನೇನ್ ತಪ್ಪು ಮಾಡ್ದ? ಪಾಪ ಅಲ್ವಾ ನೋಡಿ. ಜನಗಳಿಗೆ ಉಪದೇಶ ಹೇಳ್ತಿದ್ದ ಅವನು. ಜನಗಳಲ್ಲಿ ಒಂದು ಹೊಸ ವಿಚಾರ, ಸತ್ಯದ ಕಡೆಗೆ ನೋಡಿ ಅವನು ಜಾಗೃತಿ ಮಾಡೋ ಪ್ರಯತ್ನ ಮಾಡ್ತಿದ್ದ. ಆದ್ರೆ ಪ್ರಯತ್ನ ನೋಡಿ ಹಂಗಿತ್ತು. ತಪ್ಪ ಅಂದ್ರೆ ಕೇಳದೆ ನೋಡಿ, ಹಿಂಗೆ ಬೇಡದೆ ಇದ್ದವ್ರಿಗೆಲ್ಲ ಹೇಳಕ್ ಹೋಗೋದು ನೋಡಿ. ಆತನ ಸಾವಿಗೆ ಕಾರಣ ಆಗ್ಬಿಡುತ್ತೆ ನೋಡಿ ಅದು ನೋಡಿ. ಅದಕ್ಕೆ ಒಳ್ಳೆ ಗುರುಗಳನ್ನು ಹೋಗಿ ನಾವು ಪ್ರಶ್ನೆ ಮಾಡಿ ಕೇಳಿ ಸರಿಯಾಗಿ ತಿಳ್ಕೊಬೇಕು. ಸಂಬಂಧ ಪಡೆದಿದ್ದವ್ರು ಹೇಳಕ್ ಹೋಗ್ಬಾರ್ದು. ಅರ್ಜುನ ಕೃಷ್ಣನ್ಗೆ ಇದೇ ತರನೇ ಕೇಳ್ತಾನೆ ಪ್ರಭುಜಿ, ನನ್ಗೆ ಹೇಳು ಅಂತ. ಹೌದು ನೋಡಿ. ಕೃಷ್ಣ ಫಸ್ಟ್ಗೆನೆ ಹೇಳಲ್ಲ ಪ್ರಭುಜಿ, ಮಧ್ಯದಲ್ಲೇ ಭಕ್ತಿ ಸೇವೆಯನ್ನ ಇಡೋದು. ನೋಡಿ ಹಂಗೆ ಅದಕ್ಕೆ ಹೇಳೋದಕ್ಕೂ ಕೂಡ ಅರ್ಹತೆ ಪಡ್ಕೋಬೇಕು. ಯಾರ್ಯಾರಿಗೋ ಏನೇನೋ ಹೇಳಕ್ ಹೋಗ್ಬಾರ್ದು ನೋಡಿ. ಅದನ್ನು ನೋಡ್ಬೇಕು, ಯಾರಿಗೆ ಏನನ್ನ ಯಾವಾಗ ಹೇಳಿದ್ರೆ ಅನ್ನುವಂಥದ್ದು ಗೊತ್ತಿರ್ಬೇಕು. ಅಂತವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರೆ. ಅದಕ್ಕೂ ಒಂದು ಸಮಯ ಅಂತ ಬರ್ಬೇಕು. ಮೊದ್ಲೇ ಹೇಳಿದ್ರೆ ಅವ್ರು ಕೇಳಲ್ಲ ನೋಡಿ. ಅದಕ್ಕೆ ಒಂದು ಸೂಕ್ತವಾದಂತ ಸಂದರ್ಭ, ಸಮಯ, ಕಾಲ ಬಂದಾವಾಗ್ಲೇ ಹೇಳ್ಬೇಕು ನೋಡಿ. ಅದ್ರ ಆತರ ಹಂಗೆ ಗುಣ ಸ್ವಭಾವಗಳು ಅಂದ್ರೆ ಹಿಂಗೆ ಕೆಲವೊಂದು ಹೇಳುವಗಳು ಕೂಡ ಕೇಳಲ್ಲ ಕೆಲವರು ನೋಡಿ. ನಿಮ್ಗೆ ಅನುಭವ ಆಗಿರುತ್ತೆ ಅಲ್ವಾ? ನೀವ್ ಯಾರಿಗೋ ಏನೋ ಬುದ್ಧಿ ಹೇಳಕ್ ಹೋಗ್ತೀರಾ, ಅವ್ರು ಕೇಳಲ್ಲ, ಬೆಲೆನೇ ಕೊಡಲ್ಲ. ಹೌದಾ? ಒಳ್ಳೆ ಉಪದೇಶ ಹೇಳ್ತೀರಿ, ಯಾರಾದ್ರೂ ಕೇಳ್ತಾರ ನೀವ್ ಹೇಳೋದಕ್ಕೆ? ನನಗ್ ಗೊತ್ತು, ನೀನ್ ನೋಡ್ಕೊ ಅಂತಾರೆ. ನಿನ್ಗಿನ್ನ ಜಾಸ್ತಿ ಗೊತ್ತು ಕೇಳೋದಿಲ್ಲ ನನ್ಗೆ ಪ್ರಭು. ಅಂತಾರೆ. ಹೇಳಿಲ್ಲ ಪ್ರಭು. ಅವ್ರಾಗ ಕೇಳಕ್ ಬಂದ್ರೆ ನಾವ್ ಹೇಳ್ತೀವಿ ಪ್ರಭು, ಕೇಳ್ತಾರೆ. ಎಲ್ಲರಿಗೂ ಹೇಳಕ್ ಹೋಗಲ್ಲ ಪ್ರಭು, ಕೇಳಿದವ್ರಿಗೆ ಮಾತ್ರ ಹೇಳ್ತೀವಿ. ನೋಡಿ ನೋಡಿ, ಕೆಲವು ಸತಿ ನಾವು ನೋಡಿ ನಿತ್ಯಾನಂದ ಪ್ರಭುಗಳ ತರ, ಹರಿದಾಸ್ ಠಾಕೂರ್ ತರ, ಅದಕ್ಕೂ ಮೊದ್ಲು ಏನ್ ಹೇಳ್ಬೇಕು, ಆಮೇಲೆ ಏನ್ ಹೇಳ್ಬೇಕು, ಆಮೇಲೆ ಏನ್ ಹೇಳ್ಬೇಕು ಅನ್ನೋದು ಕೂಡ ಕ್ರಮ ಇದೆ ಅಲ್ವಾ ನೋಡಿ. ಅದೇ ಪ್ರಕಾರ ನಮ್ಮ ಇಸ್ಕಾನ್ ಅಲ್ಲಿ ಮೊದ್ಲು ಏನ್ ಮಾಡ್ತಾರೆ, ಒಬ್ರು ನಮ್ಮ ಇವರು ಹೇಳ್ತಿದ್ರು, ತಿರುವನಂತಪುರಂ ಇಸ್ಕಾನ್ ಅಧ್ಯಕ್ಷರು ಜಗತ್ ಸಾಕ್ಷಿ ಪ್ರಭುಜಿಯವರು ನಮ್ಮ ದೇವಸ್ಥಾನದಲ್ಲಿ ಒಂದ್ಸತಿ ಪ್ರವಚನದಲ್ಲಿ ಹೇಳ್ತಿದ್ರು, ನಾವು ಭಕ್ತಿಯಲ್ಲಿ ಪ್ರಚಾರದಲ್ಲಿ ಏನ್ ಮಾಡ್ಬೇಕಂತೆ ಗೊತ್ತಾ? ಮೊದ್ಲು ಕೃಷ್ಣನನ್ನ ಪುಷ್ ಮಾಡ್ಬೇಕಂತೆ, ಮೊದ್ಲು ತಳ್ಬೇಕಂತೆ. ನಾವೇನ್ ಮಾಡ್ತೀವಿ ಗೊತ್ತಾ? ನಾವು ಮುಂದೆ ಹೋಗ್ತೀವಿ, ನಮ್ಮನ್ನ ಪುಷ್ ಮಾಡ್ಕೊಂತ, ನಮ್ಮನ್ನ ಹೈಲೈಟ್ ಮಾಡ್ಕೊಂಡು ತೋರ್ಸ್ಕೊಳಕ್ ಹೋಗ್ತೀವಿ. ಜಗತ್ಸಾಕ್ಷಿ ಪ್ರಭು ಹೇಳ್ತಿದ್ರು, ಬಹಳ ಮುಖ್ಯವಾದ ವಿಷಯ. ನಮ್ಮ ಪ್ರಚಾರ ಕಾರ್ಯ ಚಟುವಟಿಕೆಯಲ್ಲಿ ಇನ್ನೊಬ್ಬರಿಗೆ ಈ ತರ ಹೇಳ್ಕೊಡುವಂತ ಪ್ರಯತ್ನದಲ್ಲಿ ಕೃಷ್ಣನನ್ನ ಮುಂದೆ ಪುಷ್ ಮಾಡ್ಬೇಕಂತೆ, ಕೃಷ್ಣನನ್ನ ಮುಂದೆ ಮುನ್ನೆಲೆಗೆ ತರಬೇಕಂತೆ. ಹಿಂಗೆ ಏನು? ಮುನ್ನೆಲೆಗೆ ಸ್ವಂತ ಏನ್ ಹೇಳಲ್ಲ, ಎಲ್ಲ ಕೃಷ್ಣಗ್ ಆಗಿರೋವು ಇಂಥವೆಲ್ಲ ಅಂತ ಹೇಳ್ತೀವಿ. ಕೃಷ್ಣ ಹೇಳಿರೋದು, ಪುಸ್ತಕದಲ್ಲಿ ಹೇಳಿರೋದಂತ ಹೇಳ್ತೀವಿ ನೋಡಿ. ಮೊದ್ಲು ಅವ್ರು ಹೇಳ್ತಾರೆ ಪ್ರಸಾದ ಕೊಡಿ ಅಂತ ಹೇಳ್ತಾರೆ. ಪ್ರಸಾದ ಯಾರ್ದು? ಕೃಷ್ಣಂದೇ ಪ್ರಭುಜಿ. ಕೃಷ್ಣನ್ ಪ್ರಸಾದ. ಕೃಷ್ಣನ್ ಪ್ರಸಾದ ಮುಂದೆ ಕೊಡ್ಬೇಕು ನೋಡಿ. ಆಮೇಲೆ ನೋಡಿ ಅದನ್ನೇ ಫಸ್ಟ್ ಪ್ರಸಾದ ಹಂಚ್ತಾರೆ ನೋಡಿ. ನಮ್ಮ ಸ್ಕೋನಲ್ಲಿ ಪ್ರಸಾದ ತಗೊಂಡಾಗ ಸ್ವಲ್ಪ ನೋಡಿ ಅವರು ನೋಡಿ ಅನ್ನ ಆತರ ಒಂದು ಪ್ರಭಾವ ಬೀರುತ್ತೆ. ನೀವೇ ನೋಡಿರ್ತೀರಿ, ನಾಯಿಗೆ ಏನಾದ್ರೂ ಊಟ ಹಾಕಿದ್ರೆ ನಾಯಿ ಬದಲಾವಣೆ ಆಗತ್ತೆ, ನಿಮ್ ಬಗ್ಗೆ ನೋಡಿ ಕಚ್ಚೋದಿಲ್ಲ, ಬೊಗಳೋದಿಲ್ಲ, ನಿಮ್ ಬಾಲ ಅಲ್ಲಾಡ್ಸ್ಕೊಂಡು ನಿಮ್ಮ ಹತ್ರ ಬರುತ್ತೆ ನೋಡಿ. ಅದೇ ತರ ಗುಣಗಳು ಕೂಡ ಈ ವ್ಯಕ್ತಿಗಳಲ್ಲೂ ಕೂಡ ಇರ್ತವೆ. ಮೊದ್ಲು ಪ್ರಸಾದ ವೈಷಮ್ಯ ಅಂತಾರಲ್ಲ, ಫಸ್ಟ್ ಮೊದ್ಲು ಪ್ರಸಾದ ಕೊಡು.
ಆಮೇಲೆ ಏನ್ ಮಾಡ್ತೀವಿ ನಾವು ಪ್ರಸಾದ ಕೊಟ್ಟು ಏನ್ ಮಾಡ್ತೀವಿ, ಕೀರ್ತನೆ ನೋಡಿ, ಕಿವಿಗೆ ಹಿಂಪು. ಮೊದ್ಲು ನಾಲಿಗೆ ನೋಡಿ, ಅದಕ್ಕೆ ಸೇವಾನ್ಮುಖ ಜೀವಾದೌ ಅಂತ ಹೇಳೋದು. ಸೇವೆಗಳು ಎಲ್ಲಿಂದ ಶುರು ಆಗುತ್ತೆ? ಪ್ರಸಾದ ನಾಲಿಗೆಯಿಂದ ಶುರು ಆಗುತ್ತೆ. ನಾಲಿಗೆ ಆ ಪ್ರಸಾದವನ್ನು ಸವಿಯುತ್ತಲ್ವಾ, ಆ ಸವಿಯೋದೇ ಒಂದು ಸೇವೆ ನೋಡಿ. ನಾಲಿಗೆ ಆ ಭಗವಂತ ನಾಮ ಹೇಳುವಂಥದ್ದು, ಕೀರ್ತನೆ ಮಾಡೋದು, ಅದು ಸೇವೆ. ಇವಾಗ ಯಾರನ್ನು ಪುಷ್ ಮಾಡ್ತಿದ್ವಿ? ಕೃಷ್ಣನನ್ನ ಮುಂದೆ ತಳ್ತಿದ್ವಿ, ಮುನ್ನೆಲೆಗೆ ತರ್ತಿದ್ವಿ. ಪ್ರಸಾದ, ಹರಿನಾಮ ನೋಡಿ, ಆಮೇಲೆ ಭಗವದ್ಗೀತೆ ನೋಡಿ. ನೋಡಿ ಈ ತರದ್ದು ಕೃಷ್ಣನ ಮಂದಿರ ನೋಡಿ, ಕೃಷ್ಣನ ರೂಪ. ನಾವೇನ್ ಮಾಡ್ತೀವಿ? ನಮ್ಮನೆಗ್ ಬನ್ನಿ ಅಂತೀವೋ ದೇವಸ್ಥಾನಕ್ಕೆ ಬನ್ನಿ ಅಂತೀರೋ? ದೇವಸ್ಥಾನಕ್ಕೆ ಬನ್ನಿ ಅಂತೀವಿ ನಾವು. ನೋಡಿ, ದೇವಸ್ಥಾನಕ್ಕೆ ಬನ್ನಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ, ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ತಾನೆ, ದರ್ಶನ ಮಾಡಿ ಅಂತ ಹೇಳ್ತೀವಿ. ಎಲ್ಲ ಕೃಷ್ಣನನ್ನೇ ಮುನ್ನೆಲೆಗೆ ತಳ್ಳೋದು ನೋಡಿ. ಪ್ರಭುಪಾದರನ್ನು ಮುನ್ನೆಲೆಗೆ ತರಬೇಕು ನೋಡಿ. ಪ್ರಭುಪಾದರು, ಆಚಾರ್ಯರು ನೋಡಿ, ನಮ್ಮ ಆಚಾರ್ಯರು ಕೃಷ್ಣ, ಅವ್ರನ್ನ ಮುನ್ನೆಲೆಗೆ ತರಬೇಕು, ಅವ್ರನ್ನ ಪುಷ್ ಮಾಡ್ಬೇಕು, ಅವ್ರನ್ನ ಪ್ರಮೋಟ್ ಮಾಡ್ಬೇಕು. ಆವಾಗ ಸಕ್ಸಸ್ ಆಗತ್ತೆ. ನಾ ಅಂತೇಳಿ ಮುಂದೆ ಹೋದ್ರೆ ಆಗೋದಿಲ್ಲ. ಇದು ಯಾರಾದ್ರೂ ತಾವು ಪ್ರಚಾರ ಮಾಡೋವಂಥವ್ರು ಇದನ್ನ ಪ್ರಯತ್ನ ಮಾಡ್ಬೇಕು. ಇದು ಒಂದು ತಂತ್ರ, ಇದು ಒಂದು ಅಸ್ತ್ರ ನೋಡಿ. ನಿತ್ಯಾನಂದ ಪ್ರಭುಗಳು, ಹರಿದಾಸ್ ಠಾಕೂರು ಮನೆಗೆ ಹೋಗ್ತಿದ್ರು. ಅವ್ರಿಗೆ ಚೈತನ್ಯ ಮಹಾಪ್ರಭುಗಳು ಆಜ್ಞೆ ಮಾಡಿದ್ರು. ಅವ್ರು ಹೋಗಿ ಏನ್ ಮಾಡ್ತಿದ್ರು? ಅವ್ರ ಕಾಲಿಗೆ ಬೀಳ್ತಿದ್ರು. ಕಾಲಿಗೆ ಬಿದ್ದು ಅವ್ರಿಗೆ ಹರಿನಾಮವನ್ನ ಕೊಡಕ್ಕೆ ಹೇಳ್ತಿದ್ರು, ಹರಿನಾಮ ಕೊಡ್ತಾ ಇದ್ರು ಅವ್ರಿಗೆ. ಹರೇ ಕೃಷ್ಣ. ಮತ್ತೆ ಕೆಲಸ ಮಾಡ್ತಾ ಇದ್ರ ಪ್ರಭು, ನಾನ್ ಮಾಡ್ತೀನಿ, ನೀವು ಜಪ ಮಾಡಿ ಒಂದ್ ರೌಂಡ್ ಅಂತ ಹೇಳ್ತಾ ಇದ್ರಂತ. ನೋಡಿ, ಸತು ಸಕ್ಕುಬಾಯಿ ಫಿಲಂ ನೀವೆಲ್ಲ ನೋಡಿರ್ತೀರಿ ಅಲ್ವಾ? ಸತು ಸಕ್ಕುಬಾಯಿ ಫಿಲಂ ಅಲ್ಲಿ ಏನಾಗತ್ತೆ? ಭಗವಂತ ಭಗವಂತ ಅವ್ರ ರೂಪದಲ್ಲಿ ಬಂದು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಭಕ್ತ ಕುಂಬಾರ ಫಿಲಂ ಅಲ್ಲಿ ಭಗವಂತ ವಿಠಲ ಬಂದು ಮಡಕೆ ಮಾಡ್ತಿರ್ತಾನ. ಹೌದು ಪ್ರಭುಜಿ, ಮಾಡ್ತಾರೆ. ದಾಸರು ನೋಡಿ ಹೇಳ್ತಾರೆ, ಹೂ ತರುವರ ಮನೆಗೆ ಹುಲ್ಲ ತರು, ಲಕ್ಷ್ಮೀಪತಿ ಇವಾಗಿಲ್ಲ ಗರ್ವ ಅಂತ ನೋಡಿ. ಆತ ಲಕ್ಷ್ಮೀಪತಿ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸಿರಿದೇವತೆ, ಸಂಪತ್ತಿನ ಒಡತಿ. ಆಕೆಗೆ ಒಡೆಯ ಆಯ್ತ ಗಂಡ ನೋಡಿ. ಆಕೆ ಗಂಡ ಸಿರಿದೇವಿಯ ಗಂಡ. ಆದ್ರೆ ಈತನಿಗೆ ಏನಾದ್ರೂ ಯಾರಾದ್ರೂ ಹೂವ ತಗೊಂಬಂದ್ರೆ ಅವ್ರ ಮನೆಗೆ ಈತ ಏನ್ ತಗೊಂಬರ್ತಾನೆ? ಹುಲ್ ತರ್ತಾನೆ. ಹುಲ್ ತರೋರ್ನ ಏನಂತೀವಿ ನಾವು? ಮನೆಗೆ ಸೇವಕರು. ಹುಲ್ಲು, ಆ ಹುಲ್ಲು ಯಾರಿಗೆ ಊಟ? ಅದು ಹುಲ್ಲು ಹಸುವಿಗೆ ಪ್ರಭು. ನಿಮ್ ಮನೆ ದನಗಳಿಗೆ, ನಿಮಗೂ ಅಲ್ಲ. ನಿಮ್ ಮನೆಯಲ್ಲಿ ನಿಮ್ ದನಗಳು ಅಂದ್ರೆ ಒಂದು ಭಾಗ, ಒಂದು ತುಚ್ಛ ಅದು. ಮನೆಗಳಲ್ಲಿ ಪ್ರಾಣಿಗಳು, ದನ ಕರುಗಳು ಅಂದ್ರೆ ಒಂದು ಭಾಗ, ಅದೇನ್ ಬಹಳ ಪ್ರಮುಖವಾದದ್ದಲ್ಲ ನೋಡಿ. ನೀವೇನಾದ್ರೂ ಭಗವಂತನಿಗೆ ಅಂತ ನೀವೇನಾದ್ರೂ ಹೂವ ತಗೊಂಬಂದ್ರೆ ಆತನ ಏನ್ ಮಾಡ್ತಾನೆ? ಹುಲ್ಲು ತರ್ತಾನೆ. ಹುಲ್ಲ ತರುವ ಈತ ಯಾರು? ಲಕ್ಷ್ಮೀಪತಿ ಇವಾಗಿಲ್ಲ ಗರ್ವ ನೋಡಿ. ಹಂಗೆ ನಾವೇನ್ ಮಾಡ್ಬೇಕಂತೆ ಜಗತ್ ಸಾಕ್ಷಿ ಪ್ರಭುಜಿಗಳು ಹೇಳೋ ಪ್ರಕಾರ ಫಸ್ಟ್ ಪ್ರಸಾದನೆ ಕೊಡ್ಬೇಕು ಪ್ರಭುಜಿ, ಕೃಷ್ಣನಿಂದ ಪ್ರಸಾದನೆ. ಫಸ್ಟ್ ಕೃಷ್ಣನನ್ನ ನೋಡಿ. ಭಗವದ್ಗೀತೆ ಯಾರ್ದು? ಈ ಭಗವದ್ಗೀತೆ ಯಾರ್ದು? ಕೃಷ್ಣ ರೂಪಾದರದು. ಯಥಾರೂಪ ಬರ್ದಿದ್ ಯಾರು? ಈಗ ನಾನೇ ನೋಡಿ, ಇದ್ರ ಬಗ್ಗೆ ನಾನೀಗ ಒಂದ್ ಗಂಟೆ ಈಗ ಮಾತಾಡ್ತಿದ್ದೀನಲ್ಲ, ಈಗ ನಾನೇನ್ ಮಾಡ್ತೀನಿ? ನಾನ್ ಕ್ರೆಡಿಟ್ ತಗೋತೀನಿ, ಕಾಪಿ ರೈಟ್ ಮಾಡ್ಕೋತೀನಿ. ಇದು ನಂದಿದು, ನನ್ ಕ್ಲಾಸ್, ನಾನ್ ಹೇಳಿದ್ರು ನೋಡಿ. ನನ್ ಕ್ಲಾಸ್ ಕೇಳ್ತಿದ್ದೀರಿ ನೀವು, ನಾನು ಹೇಳ್ದಂಗೆ ಕೇಳ್ಬೇಕು ನೀವು, ಹೌದಾ? ನಾನು ಹೇಳ್ದಂಗ್ ಕೇಳ್ಬೇಕು ನೀವು. ನನ್ಗೆ ಹೇಳಿನೇ ನೀವು ಎಲ್ಲಾನು ಮಾಡ್ಬೇಕು ನೋಡಿ. ಈ ತರ ನಾವು ಏನ್ ಮಾಡ್ತೀವಿ? ಆ ಭಕ್ತರಿಗೆ ಒಡೆತನವನ್ನ ತೋರಿಸ್ತಿರಂತೆ ನೋಡಿ. ಒಡೆತನ ನೀವೆಲ್ಲರೂ ನಾವು ಹೇಳ್ದಂಗೆ ಕೇಳ್ಬೇಕು, ನಾನ್ ನಿಮ್ಗೆ ಕಂಟ್ರೋಲರ್ ನೋಡಿ. ಈ ತರ ಹಂಗ ಮಾಡ್ಬಾರ್ದು. ಈ ಭಕ್ತರು ಇವರೆಲ್ಲ ನಮ್ ಜೊತೆ ಇರೋರೆಲ್ಲ ಭಕ್ತರ ಆಗ್ತಾ ಇದಾರಲ್ವಾ, ಆಗ್ತಾರಲ್ವಾ? ಈಗ ಪ್ರಚಾರ ಮಾಡೋರ್ ಭಾವ ಹಂಗಿರ್ಬೇಕು. ನೋಡಿ, ಭಗವದ್ಗೀತೆ ಕೃಷ್ಣಂದು,
ಹರಿನಾಮ ಕೃಷ್ಣಂದು, ಪ್ರಸಾದ ಕೃಷ್ಣಂದು, ದೇವಸ್ಥಾನ ಕೃಷ್ಣಂದು, ನೋಡಿ ಎಲ್ಲ ಕೃಷ್ಣಂದು. ನೋಡಿ ಇದೆಲ್ಲ ಪ್ರಭುಪಾದರದ್ದು. ನೋಡಿ ಭಗವದ್ಗೀತೆ ಪ್ರಭುಪಾದರದು, ನೋಡಿ ದೇವಸ್ಥಾನ ಪ್ರಭುಪಾದರದು, ಪ್ರಸಾದ ಪ್ರಭುಪಾದರದು, ಇವೆಲ್ಲನೂ ನಮ್ಮ ಆಚಾರ್ಯರದು. ಇದೆಲ್ಲ ನಾವೇನ್ ಮಾಡ್ತೀವಿ, ನಮ್ ಕ್ರೆಡಿಟ್ ತಗೊಳಕ್ ಹೋಗ್ತೀವಿ. ನಾನು ಹೇಳಿದ್ದು ನಂದು, ನೋಡಿ ನಮ್ ಕಂಟ್ರೋಲ್ಗೆ ತಗೊಳಕ್ ಹೋಗ್ತೀವಿ. ಆದ್ರೆ ಇದೆಲ್ಲ ಕೃಷ್ಣನ್. ಆ ತರದ್ದು ಒಂದು ಪ್ರವಚನದಲ್ಲಿ ಹೇಳಿದ್ರು. ಇದು ಯಾವ ಒಂದು ವಿಚಾರಕ್ಕೆ ಹೇಳಿದ್ರು ಅಂದ್ರೆ, ನಮ್ ದೇವಸ್ಥಾನದಲ್ಲಿ ಒಂದು ಗ್ರೂಪ್ ಇತ್ತು. ಆ ಗ್ರೂಪ್ ನೋಡಿ ಅವರ ಜೊತೆಗಿದ್ದವ್ರನ್ನೆಲ್ಲ ದೇವಸ್ಥಾನದಿಂದ ಹೊರಗಡೆ ಕರ್ಕೊಳ್ಳೋದು. ನೋಡಿ ಹಂಗ್ ಮಾಡ್ಬಾರ್ದು ಅನ್ನೋದು ಉದಾಹರಣೆಗೆ ಈ ತರ ಹೇಳಿದ್ರು. ನಾನು ಹೇಳಿದ ಅರ್ಥ ಆಯ್ತಾ? ಒಂದು ಗ್ರೂಪ್, ಒಂದು ಸರ್ಕಲ್, ಇವ್ರನ್ನೆಲ್ಲ ನಾನೇ ಬೆಳೆಸಿದ್ದು, ಇವ್ರನ್ನೆಲ್ಲ ನನ್ನ ಅಂಡರ್ ಅಲ್ಲಿ ಇರ್ಬೇಕು ಇವ್ರು. ನೋಡಿ ಈ ತರದೊಂದು ವಿಷಯ ಬಂದಾಗ ಪ್ರಭುಜಿಯವರು ಈ ಮಾತು ಹೇಳಿದ್ರು. ಅದು ಕನ್ನಡ ಅನುವಾದ ಮಾಡುತ್ತೆ. ನೋಡಿ ಅದು ನನಗೆ ತುಂಬಾ ಮನಸ್ಸಿನಾಡ್ತು. ಇದು ಯಾವತ್ತೂ ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು. ಈ ವಿಷಯ ಗಂಭೀರವಾದದ್ದು ಅಂತ. ಇದು ಹೇಳಿದ್ದು ಎಷ್ಟೋ ವರ್ಷಗಳಾಗಿರ್ಬೇಕು, ಎಷ್ಟೋ ವರ್ಷ, ಯಾವಾಗೋ ಕೇಳಿದ್ದು, ಯಾವಾಗೋ ನಡೆದ ಘಟನೆ. ಅದರ ಹಿಸ್ಟ್ರಿ ಕೂಡ ಗೊತ್ತಿಲ್ಲ. ಅಷ್ಟು ವರ್ಷಗಳ ಹಿಂದೆ ಇದು ನಮ್ಮ ದೇವಸ್ಥಾನದಲ್ಲಿ ಇರೋ ಭಕ್ತರಿಗೆ ಇದು ಯಾವ ಸರ್ಕಲ್ ಹೆಂಗೆ ಅಂತ ಸ್ವಲ್ಪ ಗೊತ್ತಿರುತ್ತೆ. ಅದು ತುಂಬಾ ದೊಡ್ಡದ್ ಮಾಡಕ್ ಹೋಗ್ಬೇಡಿ, ಅದು ದೊಡ್ಡ ವಿಚಾರ ಅಲ್ಲ. ನಮ್ಗೊಂದು ಪಾಠ ಅದು ಅಷ್ಟೇನೆ. ನೋಡ ಇದೇ ಇಲ್ಲಿ ಹೇಳ್ತಿರೋಂಗೆ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಅಜ್ಞಾನ ಅನ್ನೋದಿದೆ. ಅಜ್ಞಾನ ಇದು ಅಲ್ವಾ? ಅಭಿಮಾನ, ದರ್ಪ ಇದು ನೋಡಿ. ಜಂಬ, ದರ್ಪ, ಅಭಿಮಾನ, ಅಜ್ಞಾನ ಯಾವುದು? ಇದು ಅಸುರಿ ಸ್ವಭಾವ. ಇದು ನನ್ ಗುಂಪು, ಇವರೆಲ್ಲ ನನ್ನ ಹಿಡಿತದಲ್ಲೇ ಇರ್ಬೇಕು, ನಾನೇ ಇವ್ರನ್ನ ಕಂಟ್ರೋಲ್ ಮಾಡ್ಬೇಕು, ನಾನು ಹೇಳ್ದಂಗೆ ಇವರೆಲ್ಲ ನೋಡ್ಕೋಬೇಕು, ಇವರೆಲ್ಲ ನನ್ನ ಅಧೀನದಲ್ಲೇ ಇರ್ಬೇಕು ಅನ್ನುವಂಥದ್ದು ವಿಚಾರ. ನೋಡಿ ಅದು ಹಂಗಲ್ಲ. ನೋಡಿ ಇದು ಹೆಂಗಿರ್ಬೇಕು ಅಂದ್ರೆ, ಇದೆಲ್ಲ ಯಾವ್ದ್ರಿಂದ ಆಗಿದ್ದು, ಆಗ್ತಾ ಇರೋದು ಭಕ್ತರು ಭಗವದ್ಗೀತೆ, ಪ್ರಸಾದ, ಹರಿನಾಮ, ನೋಡಿ ದೇವಸ್ಥಾನ, ಈ ತರ ಇರ್ಬೇಕು ಅಂತ ಹೇಳಿದ್ದು. ಹಿಂಗೆ ಹೇಳಿದ್ದು ನೋಡಿ. ಹಂಗಾಗಿ ನಾವು ಯಾರೆಲ್ಲರೂ ಸೇವೆಗಳು ಮಾಡಕ್ಕೆ ನೋಡಿ ಇದೀವಿ, ನೋಡಿ ಒಂದು ಭಕ್ತಿ ವೃಕ್ಷ ಮುನ್ನಡೆಸ್ತಿದೀವಿ, ಅಥವಾ ಒಂದು ಸೆಕ್ಟರ್, ಒಂದು ಸರ್ಕಲ್ಲು, ಅಥವಾ ಒಂದು ದೇವಸ್ಥಾನದ ಮುಖಂಡ್ರೆ ಅನ್ಕೊಳ್ಳಿ ಬೇಕಿದ್ರೆ. ನಮ್ಮ ಭಾವ ನೋಡಿ ಹಿಂಗಿರ್ಬೇಕು. ಹೆಂಗಿರ್ಬೇಕು? ಅಸುರಿ ಸ್ವಭಾವ, ದೈವಿ ಸ್ವಭಾವನ? ದೈವಿ ಸ್ವಭಾವ. ಸ್ವಭಾವ ಎಲ್ಲವೂ ಕೃಷ್ಣನದ್ದು ಅಂತ ತಿಳ್ಕೊಳ್ಬೇಕು. ಹೌದು. ಯಾವತ್ತೂ ನಮ್ಮ ಜೊತೆ ಇರುವಂತ ಭಕ್ತರ ಮೇಲೆ ಮಾಲೀಕತ್ವ, ಅಧಿಕಾರ ಹಿಂಗೆಲ್ಲ ಚಲಾಯಿಸಬಾರದು. ಇವರೆಲ್ಲ ಕೃಷ್ಣನದು ಸೇರಿರೋದು. ನೋಡಿ ಹಿಂಗೆಲ್ಲ ಇದು ಸೂಕ್ಷ್ಮವಾಗಿದ್ಬಿಡುತ್ತೆ ನೋಡಿ ನಮ್ ಜೊತೆಗೆ. ನೋಡಿ ನಮ್ ಜೊತೆ ಇಲ್ಲ ಭಕ್ತರು ಕೂಡ ಹಂಗೆ ನಡ್ಕೋತಿರ್ತಾರೆ. ಈಗ 4 ಭಕ್ತರು ಹೆಂಗಿರ್ಬೇಕು ಅಂತ ತತ್ವ ನೋಡಿದ್ವಲ್ವಾ? ಉಪ್ಪು, ಕೊಕ್ರೆ, ಕೋಳಿ ಮತ್ತೆ ಅಯುವಕ ಅಲ್ವಾ? ಈ ತರ ನಾವು ನೋಡಿ ಗ್ರಹಿಸ್ಕೋಬೇಕಂತೆ. ಭಕ್ತಿ ಮಾಡ್ಬೇಕಂದ್ರೆ ಹಿಂಗಿರ್ಬೇಕಂತ. ನೋಡಿ ಈ ಉದಾಹರಣೆ ಕೊಟ್ಟಿದ್ದು ಭಾನುವಾರ ನೋಡಿ ಒಂದು ಕ್ಲಾಸ್ ಕೇಳಕ್ ಹೋಗಿದ್ದೆ. ಅಲ್ಲಿ ನಮ್ಮ ವೇಣಿದಾರಿ ಗೋವಿಂದ ಪ್ರಭುಜಿಯವರು ಈ ಉದಾಹರಣೆ ಕೊಟ್ರು. ನಿನ್ನೆ ಇಲ್ಲ ಮೊನ್ನೆ ಭಾನುವಾರ ನೋಡಿ ಅವ್ರ ಉದಾಹರಣೆ ಕೊಟ್ರು. ಇದನ್ನ ಅವ್ರ ಪ್ರವಚನ ಭಾಗವತ ಕ್ಲಾಸ್ ಅಲ್ಲಿ ಹೇಳಿದ್ರು. ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ಇದನ್ನ ಯಾವತ್ತೂ ಮರಿಬಾರದು ಅನ್ನೋ ತರ ಅನಿಸ್ತು ನೋಡಿ. ಅದನ್ನೇ ತಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ನೋಡಂಗೆ. ಅವರು ಬಹಳ ಚೆನ್ನಾಗಿ ಹೇಳಿದ್ರು ಪ್ರಭುಜಿಯವರು ಕ್ಲಾಸ್ ಅಲ್ಲಿ. ಹಿಂಗೆ ಈ ವಿಷಯ ಹೇಳಿಕೊಟ್ರು. ಅದಕ್ಕೆ ಭಾಗವತಂ ಕ್ಲಾಸ್ ಹೋಗ್ಬೇಕು ನೋಡಿ. ನಮ್ ದೇವಸ್ಥಾನದಲ್ಲಿ ಭಾಗವತಂ ಕ್ಲಾಸ್ ಇರ್ಲಿಲ್ಲ ಮೊನ್ನೆ ಭಾನುವಾರ. ಹುಡುಕೊಂಡು ಹೋದೆ. ಇರಕ್ ಆಗಲ್ಲ ಒಂದ್ ವಾರ ಭಾಗವತಂ ಕ್ಲಾಸ್ ಕೇಳ್ದೆ ಹೆಂಗಪ್ಪ ಇರೋದು ಅಂತ ನೋಡಿ ಹುಡ್ಕೊಂಡು ಹೋಗಿ ಕೇಳಿದಾಗ ನನ್ಗೆ ಈ ವಿಚಾರ ಹೇಳ್ಕೊಟ್ರು. ಅವ್ರು ಕ್ಲಾಸ್ ಅಲ್ಲಿ ಹೇಳಿದ್ರು. ಹಂಗೆ ಈ ಅಸುರಿ ಸ್ವಭಾವ,
ನೋಡಿ ನಮ್ಮಲ್ಲಿ ಹೆಂಗಿರುತ್ತೆ ಅಂದ್ರೆ ನಮಗೆ ಗೊತ್ತಾಗಲ್ಲ. ಮತ್ತೆ ನಮ್ ಜೊತೆಲಿ ಇರೋರ್ಗೂ ಕೂಡ ಅಸುರಿ ಸ್ವಭಾವಗಳ ಜೊತೆಯಲ್ಲಿ ಇರ್ತೀವಿ ನೋಡಿ ನಾವು. ಈಗ ನಾವು ಕೊಕ್ರೆ ತರ ಇರ್ಬೇಕೀಗ ಅಲ್ವಾ? ಕೆಲವೆಲ್ಲ ಸಣ್ಣ ಪುಟ್ಟ ನೋಡಿ ಅವು ಇವು ಎಲ್ಲ ಬರ್ತಿರ್ತವೆ ನೋಡಿ, ಕೋಳಿ ತರ ಇರ್ಬೇಕು, ಒಳ್ಳೇದನ್ನೇ ಪಿಕ್ ಮಾಡ್ಕೋಬೇಕು. ಕೊಕ್ರೆ ತರ ಸಣ್ಣ ಪುಟ್ಟಗಳನ್ನೆಲ್ಲ ಬಿಟ್ಬಿಡ್ಬೇಕು. ಮುಖ್ಯ ಮೂಲ ಏನಿದೆಯೋ ಭಕ್ತಿಗೆ ಮುನ್ನಡೆಯಕ್ಕೆ ಅದನ್ನೇ ನಾವು ಪ್ರಮುಖತೆ ಕೊಡ್ಬೇಕು. ನೋಡಿ ತಾಳ್ಮೆ ಬೇಕು, ಯುವಕನ ತಾಳ್ಮೆ ಬೇಕು. ನಮ್ಮಲ್ಲೂ ಕೂಡ ದೈವಿ ಗುಣಗಳು ಇವತ್ತು ಬಾ ಅಂದ್ರೆ ಹಂಗೆ ಬಂದ್ಬಿಡ್ತವ? ಬರೋದಿಲ್ಲ. ಬರಲ್ಲ. ನೋಡಿ ನೀವು ಯಾರೋ ನಿಮ್ ಜೊತೆ ಟ್ರೈನಿಂಗ್, ನಿಮ್ ಭಕ್ತರನ್ನ ನಿಮ್ ಭಕ್ತಿ ವೃಕ್ಷದಲ್ಲಿ ಬೆಳೆಸೋ ಪ್ರಯತ್ನ ಮಾಡ್ತಿರ್ತೀರಿ. ಇವತ್ ಬಂದ್ ನಾಳೆ ಹಂಗೆ ಎಲ್ಲ ದೈವಿ ಗುಣಗಳು ಹಂಗೆ ಪಡ್ಕೊಂಡ್ಬಿಡ್ತಾರ ಅವರು? ಪಡ್ಕೊಳಲ್ಲ, ಬರಲ್ಲ. ಆಗೋದಿಲ್ಲ. ನಮ್ಗೆ ತಾಳ್ಮೆ ಬೇಕು, ಆ ಯುವಕನ ತಾಳ್ಮೆ ಬೇಕು, ಕಾಯ್ಬೇಕು. ಆ ದಿನ ಬರ್ಬೇಕು, ಆ ಕಾಲ ಬರ್ಬೇಕು. ನೋಡಿ ಮಕ್ಕಳನ್ನ ನೀವು ಎಲ್ಲ ಜನ್ಮ ಕೊಟ್ಟು ಬೆಳೆಸಿರೋ ಒಂದು ತಂದೆ ತಾಯಿ ಅಂದ್ರೆ ನೀವು ಇಲ್ಲಿದ್ದೀರಿ. ನೀವು ನಿಮ್ ಮಕ್ಕಳು ಬೆಳೆಯುವಂಥದ್ದು ನೋಡಿದಿರಿ, ಹಂತ ಹಂತವಾಗಿ ಹೆಂಗೆ ಬೆಳೆದ್ರು ಅಂತ. ಅದೇ ತರ ಭಕ್ತಿಯಲ್ಲೂ ಕೂಡ ಬೆಳೆಯೋದಕ್ಕೆ ಸಮಯ ಬೇಕು. ನೋಡಿ ಸಮಯ ಅಂತ ಬೇಕು, ಅದಕ್ಕೊಂದು ಅವಕಾಶ ಕೊಡ್ಬೇಕು. ಆಗತ್ತೆ, ಬದಲಾವಣೆ ಆಗೇ ಆಗತ್ತೆ. ಬದಲಾವಣೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೃಷ್ಣನನ್ನ ಮುಂದೆ ಮಾಡ್ಬೇಕು. ನೋಡಿ ಪ್ರಸಾದ, ಹರಿನಾಮ, ನೋಡಿ ಭಗವಂತನ ಪುಸ್ತಕಗಳು, ನೋಡಿ ಭಗವಂತನ ಮಂದಿರ, ಭಗವಂತನ ಕತೆ ವಿಚಾರ ಎಲ್ಲ ಕೃಷ್ಣಂದೇ. ನಮ್ದು ಅನ್ನೋದು ಏನೂ ಇಲ್ಲ ಅಲ್ಲಿ, ಅಲ್ವಾ? ಏನೂ ಇಲ್ಲ, ನಥಿಂಗ್. ನೋಡಂಗೆ ನೋಡಿ, ಏಕೆಂದರೆ ಇನ್ನು ದೈವಿ ಗುಣಗಳನ್ನೇ ಹುಟ್ಟಿದ್ದೀಯ. ಕೆಲವರು ಹುಟ್ಟದಾಗ್ಲೇನೆ ಹಿಂಗೆ ಒಳ್ಳೆ ಗುಣಗಳು ಹುಟ್ಟಿರ್ತಾರೆ, ಅದನ್ನ ಹಂಗೇ ಬೆಳೆಸ್ಕೊಂಡು ಹೋಗ್ಬೇಕು, ಹಾಳು ಮಾಡ್ಕೊಳ್ಬಾರ್ದು. ಅದನ್ನೇ ಮನುಷ್ಯ ಜನ್ಮ, ಮಾನವ ಜನ್ಮ ಬಲು ದೊಡ್ಡದು, ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ನೋಡಿ ಅದನ್ನ ಮೊನ್ನೆ ರಥಯಾತ್ರ ಪ್ರಭುದೇವರು ಹೇಳ್ತಿದ್ರು. ಇಷ್ಟು ಕೋಟಿ 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 ಆದ್ಮೇಲೆ ನೋಡಿ ಇಂತಿಂತ ಅವಕಾಶ ಸಿಗತ್ತೆ ಅಂತ ಹೇಳ್ತಿದ್ರು. ಇಷ್ಟಿಷ್ಟ ಆದ್ಮೇಲೆ ಇಷ್ಟಿಷ್ಟು ವರ್ಷಗಳು. ನನಗೆ ಅಯ್ಯೋ ಹೌದಾ, ಅಯ್ಯೋ ಅಯ್ಯೋ ಅನ್ಸುತ್ತೆ. ಕೋಟಿ ಕೋಟಿ ನೋಡಿ, ತುಂಬಾ ಅಪರೂಪ. ನಿಜವಾಗ್ಲೂ ಹೇಳ್ತೀನಿ, ಇದು ಯಾರಿಗ ಏನ್ ಅನ್ಸುತ್ತೋ ಗೊತ್ತಿಲ್ಲ, ನನಗೂ ಅನಿಸ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನಗೂ ಅನಿಸ್ತಾ ಇಲ್ಲ. ಆದ್ರೆ ಇದು ಯಾವತ್ತಾದ್ರೂ ಅನಿಸ್ಬೇಕು. ಬಹಳ ಅಪರೂಪ ಮನುಷ್ಯ ಜನ್ಮ. ನೋಡಿ ಈಗ ಪ್ರಸ್ತುತ ಈಗ ನಾವು ಹುಟ್ಟಿರುವಂತ ಕಾಲಮಾನ ನೋಡಿ, ಈಗ ನಾವು ಇಸ್ಕಾನ್ ಸಂಪರ್ಕ ನೋಡಿ, ಕೈಯಲ್ಲಿ ಭಗವದ್ಗೀತೆ ಯಥಾರೂಪ ನೋಡಿ, ಭಕ್ತರ ಸಂಘ ನೋಡಿ, ಪ್ರಭುಪಾದರ ಚೈತನ್ಯ ಮಹಾಪ್ರಭುಗಳ ಪ್ರಭುಪಾದರ ಈ ಆಂದೋಲನ ನಡೀತಾ ಇರುವಂತ ಈ ಒಂದು ಸಂದರ್ಭ ನೋಡಿ, ಇದು ಬಹಳ ವಿಶೇಷ. ಇದನ್ನ ಸಂಪೂರ್ಣ ಲಾಭ ಪಡ್ಕೋಬೇಕು ನಾವು. ಕೆಲವು ಸತಿ ಕೆಲವೊಂದು ನಾವು ಪಡ್ಕೊಂಡು ಹುಟ್ಟಿದೀವಿ, ಕೆಲವೊಂದು ಪಡ್ಕೋಬೇಕಾಗಿರುತ್ತೆ ಈಗ ನೋಡಿ. ಹಂಗೆ ಈ ಇನ್ನೂ ಜಾಸ್ತಿ ಪೋಸ್ಟ್ಪೋನ್ ಮಾಡಬಾರ್ದು, ಪೋಸ್ಟ್ಪೋನ್ ಎಲ್ಲ ಮಾಡಬಾರ್ದು ನೋಡಿ. ಹಂಗೆ ದೈವಿಗಳೊಡನೆ ಕೆಲವರೆಲ್ಲ ಹುಟ್ಟಿರ್ತಾರೆ. ಕೃಷ್ಣ ಏನ್ ಮಾಡ್ತಾನೆ? ಯೋಗಕ್ಷೇಮಂ ಯತಾಂ ನೋಡಿ, ವಹಾಮ್ಯಹಂ ಏನಂಗಂದ್ರೆ ಯೋಗಕ್ಷೇಮಂ ವಹಾಂ, ಇರೋದನ್ನೆಲ್ಲ ಕಾಪಾಡ್ತಾನೆ, ಇರೋದನ್ನ ಕಾಪಾಡ್ತಿದ್ವಿ, ಅದನ್ನ ಇಲ್ಲರೋದನ್ನ ಕೊಡ್ತಾನೆ. ಕೊಡ್ತೀನಿ ಅಂತ. ಅಲ್ವಾ? ನೀವೇನೆಲ್ಲ ಇಟ್ಕೊಂಡು ಹುಟ್ಟಿದಿರೋ ಅದನ್ನೆಲ್ಲ ಕಾಪಾಡ್ತಾನೆ, ಯಾವನ್ನೆಲ್ಲ ನಿಮ್ಗೆ ಬೇಕಿದೆಯೋ ಅದನ್ನ ಕೊಡ್ತಾನೆ. ಹಂಗ ಅರ್ಥ ಮಾಡ್ಕೋಬೇಕು ಯೋಗಕ್ಷೇಮ ವಹಾಮ್ಯಹಂ. ನೋಡಿ ಕೆಲವೆಲ್ಲ ನಾವು ಪಡ್ಕೊಂಡು ಹುಟ್ಟಿದೀವಿ, ಕೆಲವೆಲ್ಲನು ಪಡಿದೆ ಹುಟ್ಟಿದೀವಿ, ಅಲ್ವಾ? ಇರೋದನ್ನೆಲ್ಲ ಕಾಪಾಡ್ತಾನೆ, ಇಲ್ದಿರೋದನ್ನೆಲ್ಲ ಕೊಡ್ತಾನೆ. ಹಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅರ್ಜುನನು ಅಸುರಿ ಗುಣಗಳೊಡನೆ ಹುಟ್ಟಿಲ್ಲ ಎಂದು ಹೇಳಿ ಕೃಷ್ಣನು ಅವನನ್ನು ಪ್ರೋತ್ಸಾಹಿಸಿದನು. ನಮ್ಮಲ್ಲೂ ಕೂಡ ನಮ್ಮ ಜೊತೆ ಇರೋ ಭಕ್ತರು ಒಳ್ಳೆ ಗುಣಗಳು ಇರ್ತವೆ, ನಾವು ಗಮನಿಸ್ಬೇಕು ಅದನ್ನ ನೋಡಿ, ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನೋಡಿ, ಅದನ್ನೇ ಬೆಳೆಸ್ಬೇಕು ನೋಡಿ. ಈಗ ಬೂದಿ ಮುಚ್ಚಿದ ಕೆಂಡ, ನೀವೇನ್ ಮಾಡ್ಬೇಕೀಗ? ಗಾಳಿ ಊದ್ತಿರಲ್ವಾ ನೀವು? ಊದ್ಗೊಳ್ಪೆಯಿಂದ ಅಂತ ಊದ್ದಾಗ ಏನಾಗುತ್ತೆ? ಆ ಕಿಡಿ ಜಾಸ್ತಿ ಆಗುತ್ತೆ, ಅಲ್ವಾ? ನೋಡಿ ಹಂಗೆ ನಮ್ಮಲ್ಲೂ ಕೂಡ ಕೆಲವು ಒಳ್ಳೆ ಗುಣಗಳು ಇರ್ತವೆ. ಯಾರು ಭಕ್ತರು ನಮ್ಮನ್ನು ಬೆಳೆಸೋ ಪ್ರಯತ್ನ ಮಾಡ್ತಿದಾರಲ್ಲ, ಅವ್ರು ಏನ್ ಮಾಡ್ಬೇಕು? ಅದನ್ನ ಊದ್ಗೊಳ್ಪೆ ತಗೊಂಡು ಊದ್ತಾರೆ ನೋಡ್ರಿ, ಹಂಗೆ ಊದಿ ಜಾಸ್ತಿ ಮಾಡ್ಬೇಕು ಕಿಡಿಯನ್ನ. ಹಂಗೆ ಅರ್ಜುನನ್ ಬಗ್ಗೆ ಕೃಷ್ಣ ಇಲ್ಲಿ ಮಾಡ್ತಿರೋದು ನೋಡಿ. ತಾವು ಕೂಡ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮಲ್ಲೂ ಕೂಡ ನಿಮ್ ಜೊತೆಗಿರೋ ಭಕ್ತರ ಬಗ್ಗೆ ಆ ಒಳ್ಳೆ ಗುಣಗಳನ್ನ ನೋಡಿ ಅದನ್ನ ಬೆಳೆಸ್ಬೇಕು, ಒಳ್ಳೆ ಗುಣಗಳನ್ನ
ಊದುಗೊಳಪೆ ಇಟ್ಕೊಂಡು ಊದ್ತಾರೆ ನೋಡಿ, ಆ ಬೆಂಕಿ ಇನ್ನು ಜ್ವಾಲೆ ಜಾಸ್ತಿ ಆಗತ್ತಲ್ಲ ಆ ತರ. ಅವನು ಯುದ್ಧದಲ್ಲಿ ತೊಡಗುವುದು ಅಸುರಿ ವೃತ್ತಿ ಅಲ್ಲ, ಏಕೆಂದರೆ ಅವನು ಅದರ ಸಾಧಕ ಬಾಧಕಗಳನ್ನು ಕುರಿತು ವಿಚಾರಿಸುತ್ತಿದ್ದನು. ಭೀಷ್ಮ ದ್ರೋಣರಂತೆ ಗೌರವಾರ್ಹರಾದ ವ್ಯಕ್ತಿಗಳನ್ನು ಕೊಲ್ಲಬೇಕೇ ಬೇಡವೇ ಎಂದು ಯೋಚಿಸುತ್ತಿದ್ದ ಅವನು ಕೋಪ, ಒಣಪ್ರತಿಷ್ಠೆ ಅಥವಾ ಕ್ರೌರ್ಯದ ಪ್ರಭಾವದಿಂದ ಕ್ರಿಯೆಯಲ್ಲಿ ತೊಡಗಿರಲಿಲ್ಲ. ನೋಡಿ, ಕೆಲವೊಂದು ಸತಿ ಈ ತರದ್ ಹಿಂಗ್ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಮಗೂ ಕೂಡ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಾಗಲ್ಲ ನೋಡಿ. ಅದಕ್ಕೆ ಗುರುಗಳು ಬೇಕು ಅಂತ ಹೇಳೋದು. ನೋಡಿ, ಅರ್ಜುನ ಏನ್ ಕಡಿಮೆ ಬುದ್ಧಿವಂತನಲ್ಲ, ಆತನು ಕೂಡ ಗುರು ಶಿಷ್ಯ ಪರಂಪರೆಯಲ್ಲಿ ಕೇಳಿದ್ದೇನೆ ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆತನಿಗೂ ಕೂಡ ಗುರುಗಳು, ಗುರು ಪರಂಪರೆ ಕೇಳಿದ್ದು, ಈ ಈ ವಿದ್ಯೆ ಇದೆಲ್ಲ ಗೊತ್ತಿತ್ತು. ನೋಡಿ, ಒಂದು ಹಂತದಲ್ಲಿ ನೋಡಿ ಇಂತಹ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಆತನು ಸ್ವಲ್ಪ ಗೊಂದಲಕ್ಕೀಡಾಗ್ತಾನೆ, ಕೃಷ್ಣನ ಶರಣಾಗ್ತಾನೆ ನೋಡಿ. ಆಮೇಲೆ ಕೃಷ್ಣನಿಂದ ಉಪದೇಶವನ್ನ, ಮಾರ್ಗದರ್ಶನವನ್ನ ಪಡ್ಕೋತಾನೆ, ವಿಜಯವನ್ನ ಸಾಧಿಸ್ತಾನೆ, ಗೆಲ್ತಾನೆ ಅರ್ಜುನ ನೋಡಿ. ಆದುದರಿಂದ ಅವನು ಅಸುರಿ ಸಂಪದವನ್ನಲ್ಲ, ಕ್ಷತ್ರಿಯನಿಗೆ ಶತ್ರುಗಳತ್ತ ಬಾಣ ಬಿಡುವುದು ದಿವ್ಯ ಗುಣ ಮತ್ತು ಅಂತಹ ಕರ್ತವ್ಯವನ್ನು ಮಾಡದಿರುವುದು ರಾಕ್ಷಸಿ ಗುಣ ಎಂದು ಭಾವಿಸಲಾಗಿದೆ. ಒಬ್ಬ ಪೊಲೀಸವನು ತನ್ನ ಕಣ್ಮುಂದೆ ಏನೋ ಒಂದು ಕ್ರೈಮ್ ಆಗ್ತಾ ಇರುತ್ತೆ, ಒಂದು ಕೊಲೆ, ಒಂದು ರೇಪ್, ಒಂದು ಕಳ್ತನ, ದರೋಡೆ ಆಗ್ತಾ ಇರುತ್ತೆ. ಈಗ ಅವನು ಬಂದು ಕೈಯಲ್ಲಿ ಇಟ್ಕೊಂಡಿರ್ತಾನೆ ಪೊಲೀಸ್ನವನು. ಈಗ ಅವನ್ ನೋಡ್ಕೊಂಡು ನಾನು ಹಿಂಸೆ ಮಾಡಲ್ಲ ಅಂದ್ರೆ ಇದನ್ನ ಏನಂತ ಹೇಳ್ತಾರೆ ಜನ? ಮೂರ್ಖ ಅಂತಾರೆ. ನೋಡ, ಸುಮ್ಮನೆ ಇದ್ದಾನೆ, ನೋಡ್ಕೊಂಡು ಸುಮ್ಮನಿದ್ದಾನೆ ಕೈಯಲ್ಲಿ ನೋಡಿ. ನೀವು ಯಾವ ತರ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವನು ಅವ್ರ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಹೇಳ್ಬಿಡ್ತಾರೆ ಪ್ರಭುಜಿ. ಶಾಮೀಲಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಅವ್ನ್ ಮೂಲವಾಗಿ ಏನ್ ಮಾಡ್ಬೇಕಿತ್ತು? ಈಗ ಪೊಲೀಸ್ ಅವನು ಬಂದೂಕ್ ಇಟ್ಕೊಂಡಿರೋನು, ಏನೋ ಒಂದು ಬಂದೂಕ್ನ ತೋರ್ಸ್ಬಿಟ್ಟು ಅವ್ರನ್ನ ಹೆದರ್ಸಿ ಬಂಧನಿ ಮಾಡ್ಬೇಕು. ಅವ್ನು ಹಿಡಿಬೇಕು, ಹೊಡಿಬೇಕು, ಬಂಧಿಸ್ಬೇಕು, ಏನಾದ್ರು ಎನ್ಕೌಂಟರ್ ಬೇಕಾದ್ರೂ ಕೂಡ ಮಾಡಬಹುದು ನೋಡಿ. ಇದು ಒಂದು ಶಾಂತಿ ಸುವ್ಯವಸ್ಥೆ ತರೋದಕ್ಕೋಸ್ಕರ ಹಿಂಸೆ ಕೆಲವು ಸತಿ ಮಾಡ್ಬೇಕಾದವನು ಮಾಡ್ಬೇಕಾಗತ್ತೆ, ಮಾಡಬಾರ್ದವನು ಮಾಡಕ್ ಹೋದ್ರೆ ತಪ್ಪಾಗತ್ತೆ ಅಲ್ವಾ ನೋಡಿ. ಪೊಲೀಸ್ ಅವನ್ ಮಾಡೋ ಕೆಲ್ಸ ನಾನ್ ಮಾಡಕ್ ಹೋದ್ರೆ ಅದು ಸರಿನಾ? ಪೊಲೀಸ್ ಅವ್ರವ್ರ ಕೆಲ್ಸ ಅವರೇ ಮಾಡ್ಬೇಕು ನೋಡಿ. ಈಗ ಮಾಡ್ಬೇಕಾದವನು ಮಾಡ್ಬೇಕಾದ ಕೆಲ್ಸ ಮಾಡದೇ ಇದ್ರೆ ತಪ್ಪಾಗತ್ತೆ, ಮಾಡ್ಬಾರ್ದವನು ಮಾಡ್ಬೇಕಾದ ಕೆಲ್ಸ ಮಾಡಕ್ ಹೋದ್ರೆ ಕೂಡ ತಪ್ಪಾಗತ್ತೆ ಅಲ್ವಾ. ಹಂಗೆ ಈಗ ಅರ್ಜುನ ಕ್ಷತ್ರಿಯನಾಗಿ ಶತ್ರುಗಳ ಬಾಣ ಬಿಡೋದು ದಿವ್ಯ ಗುಣ, ಧರ್ಮ ರಕ್ಷಣೆ ಮಾಡ್ಬೇಕಲ್ವಾ. ಇನ್ಯಾರು ಮಾಡ್ತಾರೆ ಈತನ್ ಮಾಡದೇ ಇದ್ರೆ ನೋಡಿ. ಹಂಗೆ ಮಾಡದೇ ಇರೋದು ರಾಕ್ಷಸಿ ಗುಣ. ನೋಡ, ಪೊಲೀಸವನಿಗೆ ಬೈತಾರೆ, ನೋಡ್ಕೊಂಡು ಹೆಂಗ್ ಸುಮ್ನೆ ಇದ್ರಿ ನೀವು ಅಂತ ಅಲ್ವಾ. ಇದು ಬಹಳ ಮುಖ್ಯವಾದದ್ದು. ಆದುದರಿಂದ ಅರ್ಜುನನು ಶೋಕಿಸಲು ಕಾರಣವಿಲ್ಲ. ಬದುಕಿನ ವಿವಿಧ ವರ್ಣಗಳ ನಿಯಂತ್ರಕ ತತ್ವಗಳನ್ನು ಅನುಸರಿಸುವವರು ದಿವ್ಯ ನೆಲೆಯಲ್ಲಿ ಇರುತ್ತಾರೆ ನೋಡಿ. ಇದು ನಿಯಂತ್ರಕ ತತ್ವಗಳು, ಯಾರು ಏನನ್ನ ಯಾವಾಗ ಹೇಗೆ ಮಾಡ್ಬೇಕು ಅನ್ನೋದು ಇರುತ್ತೆ ನೋಡಿ. ವಿದ್ಯೆ ಕಲಿಸಿದ ತಂದೆ ನೋಡಿ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ ನೋಡಿ. ಇವರೆಲ್ಲ ಈ ಕೆಲಸಗಳು ಮಾಡ್ಬೇಕು ಅಲ್ವಾ. ಮಾಡದೇ ಇದ್ರೆ ಏನಾಗುತ್ತೆ? ಇವರು ಶುದ್ಧ ವೈರಿಗಳು ಸರ್ವಜ್ಞ ಅಲ್ವಾ ನೋಡಿ. ಮಾಡ್ಬೇಕಾದವರು ಮಾಡ್ಬೇಕಾದಾಗ ಮಾಡ್ಬೇಕಾದ ರೀತಿ ಅಂತಲ್ಲಿ ಮಾಡದೇ ಇದ್ರೆ ತಪ್ಪಾಗತ್ತೆ ನೋಡಿ, ಅಸುರಿ ಗುಣ ಆಗ್ಬಿಡತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಕೊಕ್ರೆ ಮತ್ತೆ ಕೋಳಿ ಯಾವ ಎಕ್ಸಾಂಪಲ್ ಕೊಟ್ರು ಅಂತ ನಂಗೆ ಅರ್ಥ ಆಗ್ಲಿಲ್ಲ ಪ್ರಭುಜಿ. ಕೋಳಿ ಏನ್ ಮಾಡುತ್ತೆ, ರಾಶಿ ತಿಪ್ಪೆ ಕಸ ಇರುತ್ತೆ, ಆ ಕಸದಲ್ಲಿ ಆ ತಿಪ್ಪೆ ತುಂಬಾ ಕಾಳುಗಳು ಇರೋದಿಲ್ಲ. ಆ ಕಸವನ್ನೆಲ್ಲ ಕೆದರಿ ಅದಕ್ಕೆ ಬೇಕಾದಂಥದ್ದು ಏನೊಂದು ಸಾರಾಂಶ ಅಂತ ಇರುತ್ತೆ ಅದನ್ನೇ ಹುಡುಕಿ ತಗೊಳ್ಳುತ್ತೆ ಮಾತಾಜಿ. ಅದಕ್ಕೆ ಕೋಳಿ ಅಂತ. ಕೋಳಿ ತರ ಅಂದ್ರೆ ಹೆಂಗೆ ಅಂದ್ರೆ, ಭೌತಿಕ ಪ್ರಪಂಚನೂ ಕೂಡ ಒಂದು ತಿಪ್ಪೆ ತರ, ಇದರಲ್ಲಿ ರಾಶಿ ಕಸ ಇರುತ್ತೆ, ಅದರಲ್ಲೂ ಕೂಡ ಒಂದು ಸ್ವಲ್ಪ ಕಾಳುಗಳು ತಿನ್ನುವಂಥದ್ದು ಕೂಡ ಇರುತ್ತೆ. ಕೋಳಿ ಮಾಡುತ್ತೆ.
ಕೋಳಿ ತರ ಅಂದ್ರೆ ಹಂಗೆ ಎಲ್ಲನೂ ಕೂಡ ಒಳ್ಳೇದೇ ಇರೋದಿಲ್ಲ, ಬಹುಪಾಲು ಕೆಟ್ಟದ್ದೇ, ಅಸುರಿ ಸ್ವಭಾವಗಳೇ ಇರ್ತವೆ ಜನಗಳಲ್ಲಿ, ಜಗತ್ತಲ್ಲಿ. ನಾವೇನ್ ಮಾಡ್ಬೇಕು, ಭಕ್ತರು ಆದವ್ರು ಏನ್ ಮಾಡ್ಬೇಕು, ಕೋಳಿ ತರ ಹುಡುಕಿ ಒಳ್ಳೇದನ್ನ ಅದನ್ನೇ ತಿನ್ಕೊಂಡು ಕೋಳಿ ಹೆಂಗೆ ಬದುಕುತ್ತೋ ಆ ತರ ನಾವು ಇದು ಎಲ್ಲಾನು ತಿಪ್ಪೇನೆ, ನಾನೇನು ತಿನ್ನಲ್ಲ, ನನ್ಗೇನು ಊಟ ಸಿಗ್ತಾ ಇಲ್ಲ ಅಂತ ಕೋಳಿ ಹೇಳುತ್ತಾ? ಹೇಳೋದಿಲ್ಲ. ಭಕ್ತರು ಹಂಗೇನೆ, ಎಲ್ಲ ಜಗತ್ತೆಲ್ಲ ಮೋಸ, ಜಗತ್ತಲ್ಲಿ ಒಳ್ಳೆತನನೇ ಇಲ್ಲ, ಜಗತ್ತಲ್ಲಿ ಭಕ್ತಿ ಇಲ್ಲ, ಜಗತ್ತಲ್ಲಿ ನಮ್ ಬದುಕಕ್ ಆಗಲ್ಲ ಅಂತ ಹೇಳಿ ಇದ್ರೆ ಆಗತ್ತಾ? ಹಂಗಾಗೋದಿಲ್ಲ. ಅರ್ಥ ಆಯ್ತಾ ಮಾತಾಜಿ? ಕೋಳಿ ತರ ಅಂದ್ರೆ ಹಂಗೆ, ರಾಶಿ ತಿಪ್ಪೆ ಬೇಡದೆ ಇರೋದಿರುತ್ತೆ, ಬೇಡದೆ ಇರೋದ್ರ ಮಧ್ಯದಲ್ಲಿ ಒಂದ್ ಬೇಕಾಗಿರೋದು ಒಂದಿರುತ್ತೆ. ಅರ್ಥ ಆಯ್ತಾ? ಅದನ್ನೇ ಹುಡುಕಿ ಕೆದಕಿ ಹುಡುಕೊಂಡು ತಗೋಬೇಕು. ಬೇಡದೆ ಇರೋವೇ ಜಾಸ್ತಿ ಇದಾವೆ ಅಂತ ಅರ್ಥ ಮಾತಾಜಿ. ಅದ್ರ ಅರ್ಥ ಬೇಕಾಗಿರೋವು ಕೂಡ ಸ್ವಲ್ಪ ಇರುತ್ತೆ, ಆದ್ರೆ ಅದು ಹುಡುಕ್ಬೇಕಾಗತ್ತೆ ಅಂತ ಅರ್ಥ ಮಾತಾಜಿ. ಕೋಳಿ ಉದಾಹರಣೆ ಅರ್ಥ ಆಯ್ತಾ? ಪ್ರಭುಜಿ. ಕೋಳಿ ಹಂಗೆ. ಕೊಕ್ರೆ ಹೆಂಗೆ ಅಂದ್ರೆ ನೋಡಿ, ಎಷ್ಟೊಂದು ಮೀನುಗಳು ಸಣ್ಣ 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 ಬೇಡದೆ ಇರುವಂತದ್ದು ಎಷ್ಟೊಂದು ಇರ್ತವೆ, ಅದಕ್ಕೆಲ್ಲ ಹೆಚ್ಚು ಪ್ರಾಮುಖ್ಯತೆ ಮಹತ್ವ ಕೊಡೋದಿಲ್ಲ. ನಮ್ ಬದುಕಲ್ಲೂ ಹಂಗೇನೆ, ನಮ್ ಬದುಕಲ್ಲಿ ಏನೇನೋ ಸಣ್ಣ ಪುಟ್ಟ ವಾದ ವಿವಾದ ನೋಡಿ, ಅಪರಾಧ ಅಪಚಾರ ದೋಷ ನೋಡಿ, ಇವೆಲ್ಲನೂ ಬರ್ತಾನೆ ಇರುತ್ತೆ. ನಿಮ್ಮ ಕುಟುಂಬದಲ್ಲೂ ಬರ್ತಿರುತ್ತೆ, ನಿಮ್ಮ ಸಂಬಂಧಿಕರಲ್ಲಿ ಬರ್ತಿರುತ್ತೆ. ಅವುಗಳನ್ನೆಲ್ಲ ಹಿಡ್ಕೊಂಡು ತಿನ್ನಕ್ಕಾಗತ್ತಾ? ಅದನ್ನೆಲ್ಲ ಮಹತ್ವ ಕೊಡಕ್ಕಾಗತ್ತಾ? ಮಹತ್ವ ಕೊಡಬಾರ್ದು ಅಂತ. ಸಣ್ಣ ಪುಟ್ಟ ಅವುಗಳನ್ನ ಕ್ಷಮಿಸ್ಬಿಡಿ ಅಂತ ಮಾತಾಡಿ ಅಷ್ಟೇನೆ. ಬಿಟ್ಟು ಬಿಡ್ಬೇಕು ಪ್ರಭುಜಿ ಅಷ್ಟೇ. ದೊಡ್ಡದು ಏನೋ ಮುಖ್ಯವಾದ ಮೂಲ ಇರುತ್ತಲ್ಲ, ಅದಕ್ಕೆ ಮಹತ್ವ ಕೊಡ್ಬೇಕು. ಯಾವ್ದು ಬೇಕು, ಬೇಡದೆ ಇರೋದನ್ನೆಲ್ಲ ಬಿಡ್ಬೇಕು ಅಂತ ಅಷ್ಟೇ ಮಾತಾಡಿ. ಕೊಕ್ರೆ ಉದಾಹರಣೆ ಅಂದ್ರೆ ದೊಡ್ಡದಕ್ಕೆ ಮಹತ್ವ ಕೊಡಿ, ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊಂಡಿದ್ರೆ ಏನಾಗತ್ತೆ ಮಾತಾಡಿ? ಅದೇ ಹಂಗೆ ಕೊಕ್ರೆ ಅಂದ್ರೆ ಹಂಗೆ ಮಾತಾಡಿ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನು ಪ್ರಶ್ನೆ ಇದ್ದಿದ್ರೆ ಇಲ್ಲಿ ವಿರಾಮ ಕೊಡ್ತೀವಿ. ಏನಾದ್ರು ವಿಶೇಷತೆಗಳಿದೆ ಮಾತಾಜಿ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಇವತ್ತು ಪಂಚಮಿ ಹಬ್ಬ, ನಾಗರ ಪಂಚಮಿ ಹಬ್ಬ ಪ್ರಭುಜಿ. ಹಾಲು ಹಾಕ್ತೀವಿ ಪ್ರಭುಜಿ ದೇವರಿಗೆ. ನೀವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಿಶೇಷ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಿಶೇಷನಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಭು ಇವತ್ತು ವೃಂದಾದು ಹುಟ್ಟಿದಬ್ಬ, ದಯವಿಟ್ಟು ಆಶೀರ್ವಾದ ಮಾಡಿ. ಜೈ. ಹರೇ ಕೃಷ್ಣ. ಇವತ್ತು ನಾಗರ ಪಂಚಮಿ ಮಾಡ್ತಿದ್ದಾರೆ ಎಲ್ಲ ಭಕ್ತರು. ಅದರಲ್ಲಿ ವಿಶೇಷವಾಗಿ ನಾಗಗಳಲ್ಲಿ ಅನಂತ ನಾನು ಅಂತ ಹೇಳ್ತಾರೆ. ಆ ರೀತಿ ನೋಡಿ ಆ ಪೂಜೆ ಮಾಡಿ ನೋಡಿ. ಇವತ್ತೇ ನೋಡಿ ವೃಂದಾ ಮಾತಾಜಿಯವರು, ಕಮಲ್ ಪ್ರಭು ಮತ್ತೆ ವಿನೀತಾ ಮಾತಾಜಿಯವರ ಪುಟಾಣಿ ಮಗಳು, ಒಳ್ಳೆ ಭಕ್ತೆ ನೋಡಿ. ಅವ್ರಿಗೋಸ್ಕರ ಅವರು ವಿದ್ಯಾಕ್ಷೇತ್ರದಲ್ಲಿ ಸ್ಕೂಲ್ ಕೂಡ ಸೇರಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಭಗವಂತನ ವಿಶೇಷ ಕೃಪಾಶೀರ್ವಾದ ಇರ್ಲಿ ಅಂತ ಭಗವಂತ ಈ ಮಗುಗೆ ಒಳ್ಳೆ ದೀರ್ಘಾಯುರ, ಆರೋಗ್ಯ, ಜ್ಞಾನ, ಎಲ್ಲ ತಿಳುವಳಿಕೆ, ಭಕ್ತಿ ಬೇಕಾದಂಥದ್ದು ಎಲ್ಲವೂ ಸಿಗ್ಲಿ. ಹಾಗೇನೆ ಭೌತಿಕವಾಗಿರೋದಕ್ಕೂ ಕೂಡ ಭಗವಂತನ ವಿಶೇಷ ಕೃಪೆ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ವಿಶೇಷ ಹರೇ ಕೃಷ್ಣ. ವಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ. ಪ್ರಭು ದಂಡೋತ್ ಪ್ರಣಾಮ. ಹರೇ ರಾಮ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.
ಹರೇ ಕೃಷ್ಣ ಪ್ರಭು ದಂಡಲ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭು ದಂಡಲ್ ಪ್ರಣಾಮ್ ಪ್ರಭು. ದಂಡಲ್ ಪ್ರಣಾಮ್. ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮಗಳು. ಪ್ರಣಾಮ್. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು.